ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋ ಮಿನಿಮಮ್ ಗ್ಯಾರಂಟಿ ಆಫ್ ಪ್ರಾಫಿಟ್ನ ಕಂಟಿನ್ಯೂ ಪಾರ್ಟ್ ಆಗಿರುತ್ತೆ. ಸೊ ಇಲ್ಲಿ ನಾನು ಅಕೌಂಟೆನ್ಸಿಯ ಒಂದು ಕ್ವಶನ್ ಬ್ಯಾಂಕಲ್ಲಿ ಏನು ಕ್ವಶನ್ಸ್ ಇದೆ ಅದನ್ನ ಸಾಲ್ವ್ ಮಾಡ್ತಾ ಇದ್ದೆ. ಸೊ PUE ವೆಬ್ಸೈಟಿಗೆ ಹೋದರೆ ನಿಮಗೆ ಕ್ವಶನ್ ಬ್ಯಾಂಕಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ನಾನು ಏನು ಮಾಡಿದ್ದೆ, ಫಸ್ಟ್ ಕ್ವಶನ್ನ ಒಂದು ಸಾಲ್ವ್ ಮಾಡಿದ್ದೆ ಹಿಂದಿನ ವಿಡಿಯೋದಲ್ಲಿ. ಇವಾಗ ನಾನು ರಿಮೈನಿಂಗ್ ಏನು ಕ್ವಶನ್ಸ್ ಇದೆ ಅದನ್ನೆಲ್ಲ ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೇನೆ. ಸೊ ಸೆಕೆಂಡ್ ಕ್ವಶನ್ಸಿಂದ ಸ್ಟಾರ್ಟ್ ಮಾಡೋಣ. Roja and Usha were partners in a firm sharing profit and losses in the ratio of 3:2. They admitted Sahana for 1/6 share in profits and guaranteed that his share of profit will not be less than 25,000. Total profits of the firm were rupees 90,000. Calculate share of profit for each partner when the guarantee is given by Roja. Prepare profit and loss appropriation account. ಸೊ ಪ್ರೀವಿಯಸ್ ಒಂದು ಪ್ರಾಬ್ಲಮಲ್ಲಿ ಯಾವ ಥರ ಇತ್ತು, ಇಲ್ಲಿ ಯಾವುದೇ ರೀತಿ ಪಾರ್ಟ್ನರ್ ಗ್ಯಾರಂಟಿ ಕೊಟ್ಟಿದ್ದಾನೆ ಅಂತ ಇರಲಿಲ್ಲ. ಅಲ್ಲೇನು ಮಾಡಿದರು, ಇಬ್ಬರು ಸಚಿನ್ ಮತ್ತು ರಾಹುಲ್ ಅಂತ ಇಬ್ಬರು ಇದ್ದರು, ಅವರು ಇಬ್ಬರು ಕೂಡ ಶೇರ್ ಮಾಡಿದರು. ಸೊ ಈ ಪ್ರಾಬ್ಲಮಲ್ಲಿ ಏನು ಚೇಂಜಸ್ ಅಂತ ಅಂದರೆ, ಪಾರ್ಟ್ನರ್ ಗ್ಯಾರಂಟಿ ಕೊಟ್ಟಿರೋದನ್ನು ಕೊಟ್ಟಿದ್ದಾರೆ, ಅಂದರೆ ಒಂದೇ ಪಾರ್ಟ್ನರ್ ಗ್ಯಾರಂಟಿ ಕೊಟ್ಟಿರೋದನ್ನು ಕೊಟ್ಟಿದ್ದಾರೆ, ದಟ್ ಈಸ್ ರೋಜಾ. ಅಂದರೆ ಇಲ್ಲಿ ಪ್ರಾಬ್ಲಮಲ್ಲಿ ಏನೇನಿದೆ ಅಂತ ನೋಡೋಣ. ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ, ದಟ್ ಈಸ್ ರೋಜಾ ಆ್ಯಂಡ್ ಉಷಾ. ನೆಕ್ಸ್ಟ್ ಅವ್ರು ಏನು ಮಾಡ್ತಾ ಇದ್ದಾರೆ, ಒಂದು ಹೊಸ ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೊಳ್ತಾ ಇದ್ದಾರೆ, ದಟ್ ಈಸ್ ಸಹನಾ ಅನ್ನೋ ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಅವಳಿಗೆ ಶೇರಲ್ಲಿ 1/6 ಪೋರ್ಷನನ್ನು ಕೊಡ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅವರ ಓಲ್ಡ್ ರೇಷಿಯೋ ಏನಿರ್ತದೆ 3:2 ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮತ್ತೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಏನು ಸಹನಾ ಗ್ಯಾರಂಟಿಡ್ ಪಾರ್ಟ್ನರ್ ಇದ್ದಾಳೆ, ಅವಳಿಗೆ 25,000 ಗ್ಯಾರಂಟಿ ಅಮೌಂಟ್ ಅಂತ ಕೊಡ್ತಾ ಇದ್ದಾರೆ. ಸೊ ಏನಾದರೂ ಶಾರ್ಟೇಜ್ ಆದರೆ ಅದನ್ನು ರೋಜಾ ತಾನು ಪೇ ಮಾಡ್ತೆ ಅಂತ ಹೇಳ್ತಾ ಇದ್ದಾಳೆ. ಸೊ ಅವರ ಪ್ರಾಫಿಟ್ ಏನಿದೆ 90,000 ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು, ಈ ಎಂಟೈರ್ ಪ್ರಾಬ್ಲಮಲ್ಲಿ ಎಲ್ಲೂ ಕೂಡ ನಮಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ಕೊಟ್ಟಿಲ್ಲ. ಯಾಕೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನಮಗೆ ಬೇಕಾಗ್ತದೆ, ಯಾಕೆ ಅಂತ ಅಂದರೆ, ಇಲ್ಲಿ 3 ಜನ ಪಾರ್ಟ್ನರ್ಸ್ ಇದ್ದಾರೆ, ಹೌದಾ. ರೋಜಾ, ಉಷಾ ಆ್ಯಂಡ್ ಸಹನಾ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಸೊ ನಮಗಿಲ್ಲಿ ರೇಷಿಯೋ 3 ಇರಬೇಕು, ಅಂದರೆ ಪ್ರಾಫಿಟ್ನ 3 ಜನಕ್ಕೆ ಶೇರ್ ಮಾಡ್ತೀವಿ ಅಂದರೆ 3 ರೇಷಿಯೋ ಇರಬೇಕಿತ್ತು ಇಲ್ಲಿ. ಬಟ್ ಇಲ್ಲಿ ಯಾವುದೇ ರೀತಿ ರೇಷಿಯೋಗಳು ಕೊಟ್ಟಿಲ್ಲ. ಹಾಗಾಗಿ ನಾವು ಈ 90,000 ಏನು ಶೇರ್ ಮಾಡ್ತೀವಿ ಇದನ್ನ ಹೇಗೆ ಶೇರ್ ಮಾಡಬೇಕು ಹಾಗಾದರೆ. ಸೊ ನಮಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬೇಕಾಗ್ತದೆ. ಸೊ ಫಸ್ಟು ನಾವೇನು ಮಾಡಬೇಕು, ಇವಾಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ಕಂಡುಹಿಡಿತೀವಿ. ಸೊ ಅದನ್ನ ಹೇಗೆ ಕಂಡುಹಿಡಿಯೋದು, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ಕಂಡುಹಿಡಿಯಲಿಕ್ಕೆ ಒಂದು ಫಾರ್ಮುಲಾ ಇದೆ, ದಟ್ ಈಸ್ ರಿಮೈನಿಂಗ್ ಶೇರ್ ಇಂಟು ಓಲ್ಡ್ ಪ್ರಪೋರ್ಷನ್. ಸೊ ರಿಮೈನಿಂಗ್ ಶೇರ್ ಅಂತ ಅಂದರೆ, ಈಗ ಒಂದು ಶೇರಲ್ಲಿ 1/6 ಪೋರ್ಷನನ್ನು ಒಂದು ಪಾರ್ಟ್ನರಿಗೆ ಕೊಡ್ತಾ ಇದ್ದಾರೆ, ಹೌದಾ. ಹಾಗಾದರೆ ಎಷ್ಟು ಶೇರ್ ಉಳೀತು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡೋದು, ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗ್ತದೆ. ಇನ್ನು ಓಲ್ಡ್ ಪ್ರಪೋರ್ಷನ್ ಅಂತ ಅಂದರೆ ಓಲ್ಡ್ ರೇಷಿಯೋ, ದಟ್ ಈಸ್ 3:2 ಅಂತ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಓಕೆ, ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡೋಣ. ರಿಮೈನಿಂಗ್ ಶೇರನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಲೆಟ್ ಟೋಟಲ್ ಶೇರ್ ಇಸ್ ಈಕ್ವಲ್ ಟು 1. ಸೊ 1 ಶೇರಲ್ಲಿ 1/6 ಶೇರನ್ನು ಲೆಸ್ ಮಾಡಿದರೆ ಎಷ್ಟು ಬರ್ತದೆ, ದಟ್ ಈಸ್ 5/6. ಸೊ ಈ ಕ್ಯಾಲ್ಕುಲೇಷನ್ ನಾನು ಪ್ರೀವಿಯಸ್ ಪ್ರಾಬ್ಲಮಲ್ಲೇ ಹೇಳಿದ್ದೇನೆ, ಕ್ಲಿಯರಾಗಿ ಹೇಳಿದ್ದೇನೆ. ಮತ್ತು LCM ತೆಗೆಯೋದು ಮತ್ತು ಇನ್ನೊಂದು ಶಾರ್ಟ್ ಫಾರ್ಮಲ್ಲೂ ನಾನು ಹೇಳಿದ್ದೇನೆ. ಸೊ ನೀವು ಅದನ್ನ ಚೆಕ್ ಮಾಡ್ಕೊಳ್ಳಿ, ಪ್ರೀವಿಯಸ್ ವಿಡಿಯೋನ, ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇಲ್ಲೇನು, ನಮಗೆ ರಿಮೈನಿಂಗ್ ಶೇರ್ ಸಿಕ್ಕಿದೆ. ಈಗ ರಿಮೈನಿಂಗ್ ಶೇರ್ ಸಿಕ್ಕಿದೆ ಅಂತ ಅಂದರೆ ನಾವು ರಿಮೈನಿಂಗ್ ಪಾರ್ಟ್ನರ್ಸ್ನ ಪೋರ್ಷನನ್ನು ನಾವು ಕಂಡುಹಿಡಿಬೋದು. ಹೇಗೆ, ಅದು ಯಾರಿದ್ದಾರೆ, ರೋಜಾ, ಹೌದಾ. ರೋಜಾನ ರಿಮೈನಿಂಗ್ ಶೇರ್ ಇಷ್ಟು 5/6. ಆ್ಯಂಡ್ ಓಲ್ಡ್ ಪ್ರಪೋರ್ಷನ್ ಅಂತ ಅಂದರೆ ಅವರ ರೇಷಿಯೋ ಕೊಟ್ಟಿದ್ದಾರೆ, ಹೌದಾ. ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ 3:2 ಅಂತ ಹೇಳಿ. ಅದರಲ್ಲಿ ಅವಳ ಪ್ರಪೋರ್ಷನ್ ಎಷ್ಟಾಗತ್ತೆ ಅಂತ ನೋಡ್ತೀವಿ. ಅಂದರೆ 3 ಅವಳ ರೇಷಿಯೋ, ಪ್ರಪೋರ್ಷನ್ ಅಂತ ಅಂದರೆ 3 + 2 ಮಾಡ್ತೀವಿ, ದಟ್ ಈಸ್ 5. ಸೊ ಎಷ್ಟು ಬರುತ್ತೆ ಇದು, 5 3s 15 ಆ್ಯಂಡ್ 6 5s 30 ಇಂಟು ಮಾಡಿದ್ವಿ. ಹಾಗೆ ನಾವು ಉಷಾಳಿಗೂ ಕಂಡುಹಿಡಿತೀವಿ, ದಟ್ ಈಸ್ ರಿಮೈನಿಂಗ್ ಶೇರ್ 5/6 ಇಂಟು ಅವಳ ರೇಷಿಯೋ 2 ಆ್ಯಂಡ್ ನಾವು ಪ್ರಪೋರ್ಷನ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ, ಹಾಗಾಗಿ 5 ತೊಗೊಳ್ತೀವಿ. ಹೇಗೆ, 3 + 2 5. ಸೊ ಎಷ್ಟು ಬರುತ್ತೆ, 5 2s 10 ಆ್ಯಂಡ್ 6 5s 30. ಸೊ ಈ ಥರ ನಾವೇನು ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ. ನಮಗಿಲ್ಲಿ ಏನಾಗಿದೆ, ಪೋರ್ಷನ್ಗಳು ಸಿಕ್ಕಿದೆ. ಅಂದರೆ ರೋಜಾಳ್ದು ಎಷ್ಟು ಪೋರ್ಷನ್ ಇದೆ, 5/30 ಇದೆ, ಆ್ಯಂಡ್ ಉಷಾಂದು 10/30 ಇದೆ. ಆ್ಯಂಡ್ ಫೈನಲಿ ಅಡ್ಮಿಟೆಡ್ ಪಾರ್ಟ್ನರ್ ಇದು 1/6 ಇದೆ, ಹೌದಾ. ಸೊ ನಾವು ಈ ರೇಷಿಯೋನ ಇಟ್ಕೊಂಡು
ಈ ಪ್ರಪೋರ್ಷನ್ನ ಇಟ್ಕೊಂಡು ನಾವು ಪ್ರಾಬ್ಲಮ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ನಾವು ಅದನ್ನ ರೇಷ್ಯೋಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಅದನ್ನ ಹೇಗೆ ರೇಷ್ಯೋಗೆ ಕನ್ವರ್ಟ್ ಮಾಡೋದು? ಸಿ 15/30 is to 10/30 is to 1/6. ವೆಲ್, ಇಲ್ಲೂ 30 ಇದೆ, ಇಲ್ಲೂ 30 ಇದೆ, ಬಟ್ ಇಲ್ಲಿ 6 ಇದೆ. ಹೌದಾ? ನಾವೇನು ಮಾಡಬೇಕು, ಇಲ್ಲಿ 30ನ ಕಾಮನ್ ಮಾಡ್ಕೊಳ್ಬೇಕು. ಅಂದರೆ 30ನ ಕಾಮನ್ ಮಾಡ್ಕೊಳ್ಳೋದು ಹೇಗೆ? ಇಲ್ಲಿ 6 ಇದೆ. ಹೌದಾ? 6ಗೆ ಎಷ್ಟರಿಂದ ಇಂಟು ಮಾಡಿದ್ರೆ 30 ಬರ್ತದೆ ಅಂತ ನೋಡ್ತೀವಿ. ದಟ್ ಈಸ್ 5ಇಂದ ಇಂಟು ಮಾಡಿದ್ರೆ 30 ಬರುತ್ತೆ. ಸೊ ಕೆಳಗಡೆ ಯಾವ ಸಂಖ್ಯೆಯಿಂದ ಇಂಟು ಮಾಡ್ತೀವಿ, ಮೇಲ್ಗಡೆ ಅದೇ ಸಂಖ್ಯೆನ ನಾವು ಇಂಟು ಮಾಡ್ತೀವಿ. ಸೊ ಎಷ್ಟು ಬರ್ತದೆ? 30 ಕಾಮನ್ ಆಯಿತು ಇಲ್ಲಿ. ಹೌದಾ? 30 ಆ್ಯಂಡ್ 6 × 5 30. ಸೊ 30 ಕಾಮನ್ ಆಗ್ತಂದರೆ ಕ್ಯಾನ್ಸಲ್ ಆಗುತ್ತೆ 30. ಸೊ ರಿಮೈನಿಂಗ್ ಎಷ್ಟು ಉಳ್ಕೊಳ್ತದೆ? 15:10:5. 5 ಹೆಂಗೆ ಬಂತು? 1 5 5. ಸೊ ನಾವಿನ್ನೂ ಶಾರ್ಟ್ ಮಾಡ್ಬೋದು ಇದನ್ನು. ಹೇಗೆ? 5 1s 5 2s ಆ್ಯಂಡ್ 5 3s. ಸೊ ರೇಷಿಯೋ ಎಷ್ಟಾಗುತ್ತೆ? 3:2:1. ಸೊ ಇದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ವೆಲ್, ಇವಾಗ ನಾವು ಪ್ರಾಬ್ಲಮ್ನ ನೋಡೋಣ ಒಂದ್ಸಲ. ಸಿ, ಇವಾಗ ನಾವೇನು ಮಾಡ್ತೀವಿ, ಏನು ನಾವು ರೇಷಿಯೋ ಕಂಡುಹಿಡಿದಿದ್ದೀವಿ, ದಟ್ ಈಸ್ 3:2:1 ಏನು ರೇಷಿಯೋ ಕಂಡುಹಿಡಿದೀವಿ. ಈ ರೇಷಿಯೋದಲ್ಲಿ ನಾವು ಈ 90,000 ಶೇರ್ ಮಾಡ್ತೀವಿ. ಸೊ ಇವಾಗ ಎಲ್ಲ ಪಾರ್ಟ್ನರ್ಸಿಗೂ ಶೇರ್ ಮಾಡಿ ಆದ ನಂತರ ಯಾರು ಅಡ್ಮಿಟೆಡ್ ಪಾರ್ಟ್ನರ್ ಇದ್ದಾಳೆ, ದಟ್ ಈಸ್ ಸಹನಾ, ಅವಳಿಗೆ ಏನಾಗಬೇಕು ಅಂತಂದರೆ ಮಿನಿಮಮ್ 25,000 ಬರಲೇಬೇಕು. ಬಂದಿಲ್ಲ ಅಂದರೆ ಅದನ್ನು ರೋಜಾ ಪೇ ಮಾಡ್ತಾಳೆ. ಸೊ ಎಷ್ಟು ಬರುತ್ತೆ ಅಂತ ನೋಡೋಣ. ಸಿ, ಫಸ್ಟು ಪಾರ್ಟ್ನರ್ ಯಾರಿದ್ದಾರೆ, ದಟ್ ಈಸ್ ರೋಜಾ. ಹೌದಾ? ರೋಜಾಳಿಗೆ ಎಷ್ಟು ಬರ್ತದೆ ಅಂತ ನೋಡೋಣ. 90,000 ಇಂಟು, ಸೊ ಅವರ ರೇಷಿಯೋ 3:2:1 ಅಂತ ಅಂದರೆ 3/6. ಹೇಗೆ ಬಂತು 3/6? 3 ಅವಳ ರೇಷಿಯೋ ಆ್ಯಂಡ್ ಇದನ್ನು ನಾವು ಟೋಟಲ್ ತೊಗೊಳ್ತೀವಿ. 3 + 2 + 1 ದಟ್ ಈಸ್ 6. ಸೊ ಎಷ್ಟು ಬರ್ತದೆ ಅವಳಿಗೆ? 45,000 ಪ್ರಾಫಿಟ್ ಏನಾಗ್ತದೆ? ಶೇರ್ ಆಗ್ತಾ ಇದೆ. ಸೊ ಹಾಗೆ ನಾವು ಉಷಾಳಿಗೂ ಕಂಡುಹಿಡಿತೀವಿ. ದಟ್ ಈಸ್ 90,000 ಇಂಟು ಅವಳ ರೇಷಿಯೋ 2 ಇದೆ, ದಟ್ ಈಸ್ 2/6. ಅವಳಿಗೆ ಎಷ್ಟು ಬರ್ತದೆ? 30,000 ಶೇರ್ ಆಗ್ತಾ ಇದೆ. ಸೊ ಫೈನಲಿ ಇದ್ದಾಳೆ ಸಹನಾ. ಸಹನಾ ಮಿನಿಮಮ್ ಗ್ಯಾರಂಟಿ ಪಾರ್ಟ್ನರ್ ಇವಳು. ಇವಳಿಗೆ ಎಷ್ಟು ಬರ್ತದೆ ಅಂತ ನೋಡೋಣ. 90,000 ಇಂಟು 1/6 ಈಸ್ ಈಕ್ವಲ್ ಟು 15,000. ನೋಡಿ, ಇಲ್ಲಿ ಇವಾಗ ಪ್ರಾಬ್ಲಮ್ ಆಗಿದೆ. ಯಾಕೆ ಅಂತ ಅಂದರೆ, ಸೊ ಅವಳಿಗೆ ಯೂಶ್ವಲಿ ಹೇಳಿದ ಎಷ್ಟಾಗಿತ್ತು? 25,000 ಕೊಡ್ತೆ ಅಂತ ಹೇಳಿದರು, ಬಟ್ ಅವಳಿಗೆ 15,000 ಶೇರ್ ಆಗಿಬಿಟ್ಟಿದೆ. ಅಂದರೆ ಶಾರ್ಟೇಜ್ ಎಷ್ಟಾಯಿತು ಅವಳಿಗೆ? 10,000 ಶಾರ್ಟೇಜ್ ಆಗಿದೆ. ಸೊ ಆ 10,000ನ ಈಗ ಯಾರ ಕೈಯಿಂದ ತೊಗೊಳ್ಬೇಕು? ನಾವು ರೋಜಾನ್ ಕೈಯಿಂದ ತೊಗೊಳ್ಬೇಕು. ಅಂದರೆ ಅವಳಿಗೆ 45,000 ಪ್ರಾಫಿಟ್ ಇದೆ. ಹೌದಾ? ಈ 45,000ದಲ್ಲಿ ನಾವು 10,000 ಏನು ಮಾಡ್ತೀವಿ? ಕಡಿಮೆ ಮಾಡ್ತೀವಿ. ಸೊ ಇವಾಗ ಕ್ಯಾಲ್ಕುಲೇಷನ್ ನೋಡೋಣ ಹೇಗೆ ಮಾಡೋದು ಅಂತ. ಸಿ, ಇಲ್ಲಿ ನೀಟಾದ ಕ್ಯಾಲ್ಕುಲೇಷನ್ ಇದೆ. ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನಾನು ಹೇಗೆ ಕಂಡುಹಿಡಿದೆ ಅಂತ ನಾನು ರಫ್ ಆಗಿ ತೋರಿಸಿದೆ. ಅದು ಇಲ್ಲಿ ನೀಟಾಗಿದೆ ನೋಡ್ಕೊಳ್ಳಿ. ಸೊ ಈ ರೀತಿ 3:2:1 ರೇಷಿಯೋ ಬರ್ತಾ ಇದೆ. ಸೊ ಆ ರೇಷಿಯೋನ ನಾವು 90,000 ಪ್ರಾಫಿಟ್ನ ಹೇಗೆ ಶೇರ್ ಮಾಡೋದು ಅಂತ ಹೇಳಿ ನೋಡೋದಕ್ಕೆ ನಾವು ಅದನ್ನ ಯೂಸ್ ಮಾಡ್ಕೊಳ್ತೀವಿ. ಸೊ 45,000 30,000 50,000 ಬರ್ತಾ ಇದೆ. ಸಿ, ಇಲ್ಲಿ ನೋಡಿ, ಸಿನ್ಸ್ ಸಹನಾ ಈಸ್ ಎ ಮಿನಿಮಮ್ ಗ್ಯಾರಂಟಿ ಪಾರ್ಟ್ನರ್ ಆಫ್ ₹25,000. ಸೊ ಇಲ್ಲಿ ಹರ್ ಅಂತ ಆಗಬೇಕು, ಇಸ್ಸಾಗಿದೆ. Her deficiency amount ₹10,000 is borne directly by Roja. ಸೊ ರೋಜಾನ ಪ್ರಾಫಿಟ್ ಎಷ್ಟು ಉಳ್ಕೊಳ್ತದೆ ನಂತರ? ದಟ್ ಈಸ್ 35,000. ಸೊ ಇವಾಗ ನಾವೇನು ಮಾಡೋಣ ಅಂತ ಅಂದರೆ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ದಟ್ ಈಸ್ ಪರ್ಟಿಕ್ಯುಲರ್ ಅಮೌಂಟ್. ಸೊ ನಾವು ಹೇಗೆ ಸ್ಟಾರ್ಟ್ ಮಾಡ್ತೀವಿ ಪ್ರಾಬ್ಲಮ್ನ? ಪ್ರಾಫಿಟಿಂದ ಸ್ಟಾರ್ಟ್ ಮಾಡ್ತೀವಿ. ಸಿ, ಸೊ ಪ್ರಾಫಿಟ್ ಎಷ್ಟಿದೆ? 90,000 ಪ್ರಾಫಿಟ್ ಇದೆ. ಸೊ ಅದನ್ನ ಇಲ್ಲಿ ಬರೆದಿದ್ದೀವಿ 90,000. ಅದಾದ ನಂತರ ಇಲ್ಲಿ ಕ್ಯಾಲ್ಕುಲೇಷನ್ ಪಾರ್ಟ್ನ ತೋರಿಸ್ತೀವಿ. ಈ ಕ್ಯಾಲ್ಕುಲೇಷನ್ ಪಾರ್ಟ್ನ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಿದೆ, ಅದನ್ನೇ ಇಲ್ಲಿ ನೀವು ನೀಟಾಗಿ ಫಾರ್ಮೆಟಲ್ಲಿ ಬರಿತೀರಿ. ಸೊ ರೋಜಾಳಿಗೆ ಎಷ್ಟಿತ್ತು? 45,000 ಅವಳ ಪ್ರಾಫಿಟ್ ಬಂದಿತ್ತು. ಅದರಲ್ಲಿ 10,000 ಏನಿದೆ ಡೆಫಿಷಿಯನ್ಸಿ ಆಗುತ್ತೆ, ಬಿಕಾಸ್ ಅವಳು ಸಹನನಿಗೆ ಪೇ ಮಾಡ್ತಾ ಅಂದಿದ್ಲು ಶಾರ್ಟೇಜ್ ಆದರೆ. ಸೊ ಅವಳ ಕೈಯಲ್ಲಿ 10,000 ನಾವು ಲೆಸ್ ಮಾಡ್ತೀವಿ. ಅವಳಿಗೆ ಪ್ರಾಫಿಟ್ ಎಷ್ಟು ಉಳ್ಕೊಳ್ತದೆ? 35,000 ಉಳ್ಕೊಳ್ತದೆ. ಆ್ಯಂಡ್ ನೆಕ್ಸ್ಟ್ ಉಷಾ ಎಲ್ಲೂ ಕೂಡ ಏನು ಹೇಳಿಲ್ಲ ನಾನು ಪೇಮೆಂಟ್ ಮಾಡ್ತೆ ಅಂತ ಹೇಳಿ. ಹಾಗಾಗಿ ಅವಳಿಗೆ ಎಷ್ಟು ಶೇರ್ ಆಗಿತ್ತು ಅದು ಆ್ಯಸ್ ಇಟ್ ಈಸ್ ಉಳ್ಕೊಳ್ತದೆ. ಯಾವುದೇ ಡೆಫಿಷಿಯನ್ಸಿ ಅಮೌಂಟ್ ಅವಳ ಕಡೆಯಿಂದ ಲೆಸ್ ಆಗೋದಿಲ್ಲ. ಆ್ಯಂಡ್ ಫೈನಲಿ ಸಹನನಿಗೆ 15,000 ಶೇರ್ ಆಗಿದೆ. ಸೊ ಏನು ಡೆಫಿಷಿಯನ್ಸಿ 10,000 ಬರಬೇಕಿತ್ತು ಅದನ್ನು ಆ್ಯಡ್ ಮಾಡಿ 25,000 ಅವಳಿಗೆ ಪ್ರಾಫಿಟನ್ನು ಅಲೋ ಮಾಡೋದಾಗತ್ತೆ. ಸೊ ಇದಿಷ್ಟು ಏನು? ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ಇವಾಗ ಏನು ಮಾಡೋಣ? ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಸಂಧ್ಯಾ ಆ್ಯಂಡ್ ನೀಲಾ ವರ್ ಪಾರ್ಟ್ನರ್ಸ್
in a firm sharing profit and losses in a ratio of 3:2. They admitted Lalita for 1/6 share in profit and guaranteed that his share of profit will not be less than 25,000. Total profit of the firm were rupees 90,000. Calculate share of profit of each partners when guarantee is given by Sandhya and Navya equally. ಸೊ ಇಲ್ಲಿ ನೋಡಿ, ಈ ಒಂದು ಕ್ವಶನ್ ಬ್ಯಾಂಕಲ್ಲಿ ಇರುವಂತಹ ಪ್ರಾಬ್ಲಮ್ಸಲ್ಲಿ ಎಲ್ಲ ಅಮೌಂಟ್ ಕೂಡ ಸೇಮ್ ಇದೆ, ಬಟ್ ಇಲ್ಲಿ ಕೇಸಸ್ ಮಾತ್ರ ಚೇಂಜ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಪ್ರಾಬ್ಲಮಲ್ಲಿ ಇಬ್ಬರು ಶೇರ್ ಮಾಡ್ತೆ ಅಂತ ಹೇಳಿದ್ರು, ಬಟ್ ಅಲ್ಲಿ ರೇಷಿಯೋನ ಕೊಟ್ಟಿರಲಿಲ್ಲ. ಸೆಕೆಂಡ್ ಪ್ರಾಬ್ಲಮಲ್ಲಿ ಏನಾಯಿತು ಅಂತಂದರೆ ಒಂದೇ ಪಾರ್ಟ್ನರ್ ಶೇರ್ ಮಾಡ್ತಾರೆ ಅಂತ ಅದು ಡೆಫಿಷಿಯನ್ಸಿ ಆದರೆ. ಸೊ ಈಗ ಮೂರನೇ ಪ್ರಾಬ್ಲಮಲ್ಲಿ ಏನು ಕೊಡ್ತಾ ಇದ್ದಾರೆ ಅಂತ ಅಂದರೆ ಇಬ್ಬರು ಪಾರ್ಟ್ನರ್ ಶೇರ್ ಮಾಡ್ತಾರೆ ಡೆಫಿಷಿಯನ್ಸಿ ಆದರೆ ಹೇಗೆ ಈಕ್ವಲ್ ಆಗಿ ಶೇರ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಸಿಮಿಲರ್ ಒಂದು ಕೇಸಸ್, ಸಿಮಿಲರ್ ಪ್ರಾಬ್ಲಮ್ಸ್ ಇರುತ್ತೆ, ಸಿಮಿಲರ್ ಕ್ಯಾಲ್ಕುಲೇಷನ್ಸ್ಗಳು ಬರುತ್ತೆ. ಬಿಕಾಸ್ ಇಲ್ಲಿ ಶೇರ್ ಕೂಡ ಸೇಮ್ ಇದೆ ನೋಡಿರಿ, 1/6 ಶೇರ್ ಅಂತ ಕೊಟ್ಟಿದ್ದಾರೆ. ಈಗ ಮೂರು ಪ್ರಾಬ್ಲಮಲ್ಲೂ 1/6 ಶೇರ್ ಅಂತಲೇ ಇದೆ ಆ್ಯಂಡ್ ಪ್ರಾಫಿಟ್ ಕೂಡ 90,000 ಅಂತ ಡೈರೆಕ್ಟ್ ಆಗಿದೆ. ಸಂಧ್ಯಾ ಆ್ಯಂಡ್ ನೀಲಾ ಅಂತ ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ. ಸೊ ಅವರು ಇನ್ನೊಂದು ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೊಳ್ತಾರೆ, ದಟ್ ಈಸ್ ಲಲಿತಾ. ಸೊ ಇಲ್ಲಿ ನೋಡಿರಿ 90,000 ಆ್ಯಸ್ ಯೂಶ್ವಲ್ 90,000 ನಿಮಗೆ ಪ್ರಾಫಿಟ್ ಕೊಟ್ಟಿದ್ದಾರೆ, 1/6 ಶೇರ್ ಅಂತಲೇ ಕೊಟ್ಟಿದ್ದಾರೆ. ಸೊ ಆ್ಯಸ್ ಯೂಶ್ವಲ್ ಕ್ಯಾಲ್ಕುಲೇಷನ್ ನಿಮಗೆ ಸೇಮ್ ಇದೆ. ಅಂದರೆ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನಾನೇನು ಕ್ಯಾಲ್ಕುಲೇಷನ್ ಮಾಡಿದೆ ಸೊ ಅದು ಸೇಮ್ ಕ್ಯಾಲ್ಕುಲೇಷನ್ ಇಲ್ಲಿ ಕಂಟಿನ್ಯೂ ಆಗ್ತದೆ. ಬಟ್ ಇಲ್ಲಿ ನಾವೇನು ನೋಡಬೇಕು ಅಂತ ಅಂದರೆ ಶೇರ್ ಆಫ್ ಪ್ರಾಫಿಟ್ನ ನೋಡ್ತೀವಿ ಮತ್ತು ಡೆಫಿಷಿಯನ್ಸಿ ಅಮೌಂಟನ್ನು ಹೇಗೆ ಶೇರ್ ಮಾಡೋದು ಅಂತ ನೋಡ್ತೀವಿ. ಇಲ್ಲಿ ಕ್ಯಾಲ್ಕುಲೇಷನಲ್ಲಿ ಮಾಡಿದಾಗ ನಮಗೆ ರೇಷಿಯೋ ಎಷ್ಟು ಬರ್ತದೆ, ದಟ್ ಈಸ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟು ಬರುತ್ತೆ, ದಟ್ ಈಸ್ 3:2:1. ಹೇಗೆ ನಾನು ಸೇಮ್ ರೇಷಿಯೋನ ತೊಗೊಂಡೆ ಅಂತಂದರೆ ಸೇಮ್ ಕ್ಯಾಲ್ಕುಲೇಷನ್ ಆಗುತ್ತೆ, ಅದಕ್ಕೆ ನಾನು ಅದನ್ನ ಮತ್ತೆ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ನಾವು ಡೈರೆಕ್ಟಾಗಿ ಪ್ರಾಫಿಟ್ನ ಹೇಗೆ ಡಿವೈಡ್ ಮಾಡೋದು ಅಂತ ನೋಡೋಣ. ಪ್ರಾಫಿಟ್ 90,000 ಇದೆ, ಹೌದಾ. ಸೊ ಫಸ್ಟು ಸಂಧ್ಯಾಳಿಗೆ 90,000ಅಲ್ಲಿ ನಾವು 90,000 ಇಂಟು 3/6 ಮಾಡ್ತೀವಿ. ಎಷ್ಟು ಬರುತ್ತೆ, ದಟ್ ಈಸ್ 45,000 ಅಂತ ಬರ್ತದೆ. ನೆಕ್ಸ್ಟ್ ನೀಲಾ ಅನ್ನೋ ಪಾರ್ಟ್ನರ್ ಇದ್ದಾಳೆ, ಹೌದಾ. ಎಸ್, ನೀಲಾ ಅನ್ನೋ ಪಾರ್ಟ್ನರ್ ಇದ್ದಾಳೆ. ಸಂಧ್ಯಾ, ನೀಲಾ ಆ್ಯಂಡ್ ಫೈನಲಿ ಲಲಿತಾ. ಸೊ ಶೇರ್ ಮಾಡಿದಾಗ ಎಷ್ಟು ಬರ್ತದೆ, ಇವಳಿಗೆ ಸಂಧ್ಯಾಳಿಗೆ 45,000 ಬರುತ್ತೆ ಆ್ಯಂಡ್ ಸೆಕೆಂಡ್ ಪಾರ್ಟ್ನರಿಗೆ 30,000 ಬರ್ತದೆ ಆ್ಯಂಡ್ ಥರ್ಡ್ ಪಾರ್ಟ್ನರಿಗೆ 15,000 ಬರ್ತದೆ. ಆ್ಯಸ್ ಯೂಶ್ವಲ್ ಈ ಪ್ರಾಬ್ಲಮಲ್ಲೂ ಕೂಡ ಮಿನಿಮಮ್ ಗ್ಯಾರಂಟಿ ಎಷ್ಟಿದೆ, 25,000 ಅಂತಲೇ ಇದೆ. ಸೊ ಆ 25,000 ಇಲ್ಲಿ ಏನಾಗಿದೆ ಅಂತ ಅಂದರೆ ಇಬ್ಬರು ಪಾರ್ಟ್ನರಲ್ಲಿ 25,000 ಬರಲ್ಲ, ಇವಳಿಗೆ ಎಷ್ಟು 15,000 ಶೇರ್ ಆಗಿದೆ, ಹೌದಾ. ಅವಳಿಗೆ ಗ್ಯಾರಂಟಿ ಕೊಟ್ಟಿದ್ದು 25,000, ಹಾಗಾಗಿ ಅಗೇನ್ ಶಾರ್ಟೇಜ್ ಆಯಿತು 10,000. ಓಕೆ, 10,000ನ ಹೇಗೆ ಶೇರ್ ಮಾಡೋದು ಇವಾಗ. ಇಲ್ಲಿ ಶೇರಿಂಗ್ ಪಾಯಿಂಟ್ ಇಂಪಾರ್ಟೆಂಟ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಪ್ರಾಬ್ಲಮಲ್ಲಿ, ಇಬ್ಬರು ಈಕ್ವಲ್ ಆಗಿ ಶೇರ್ ಮಾಡ್ತಾರೆ ಅಂತ ಇದ್ದಾರೆ. ಹಾಗಾಗಿ 10,000ಅನ್ನು ಈಕ್ವಲ್ ಆಗಿ ಅಂತಂದರೆ 10,000 ಡಿವೈಡೆಡ್ ಬೈ 2 ಮಾಡ್ತೀವಿ, ಅಂದರೆ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ, ಹೌದಾ. ಹಾಗಾಗಿ ಇಬ್ಬರು 10,000ಅನ್ನು ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಒಬ್ಬೊಬ್ಬರಿಗೆ ಎಷ್ಟು ಬರ್ತದೆ, 5,000 ಬರುತ್ತೆ. ಅಂದರೆ ಅವರ ಪ್ರಾಫಿಟ್ ಏನು ಬಂದಿದೆ ಇಲ್ಲಿ 45,000, ಅದರಲ್ಲಿ 5,000ನ ಲೆಸ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲೂ ಕೂಡ 30,000 ಏನು ಪ್ರಾಫಿಟ್ ಬಂದು ಅದರಲ್ಲಿ 5,000ನ ಲೆಸ್ ಮಾಡ್ತೀವಿ. ಸೊ ಡೈರೆಕ್ಟಾಗಿ ನಾನೀಗ ಅಪ್ರಾಪ್ರಿಯೇಷನ್ ಅಕೌಂಟನ್ನು ತೋರಿಸ್ತೇನೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್. ಸೊ ಇಲ್ಲಿ ನಾವು ಫಸ್ಟು ಸ್ಟಾರ್ಟಿಂಗಲ್ಲಿ ಪ್ರಾಫಿಟಿಂದ ಸ್ಟಾರ್ಟ್ ಮಾಡ್ತೀವಿ. ಪ್ರಾಫಿಟ್ 90,000 ಇದೆ, ಸೇಮ್ ಇರುತ್ತೆ, ಇಲ್ಲಿ ಪ್ರಾಬ್ಲಮ್ ಎಲ್ಲ ಸೇಮ್ ಇದೆ. ಸೊ 90,000 ಅದನ್ನ ಶೇರ್ ಮಾಡ್ತೀವಿ ನಾವು 90,000ಅನ್ನು, ದಟ್ ಈಸ್ 3:2:1 ರೇಷಿಯೋದಲ್ಲಿ ಶೇರ್ ಮಾಡ್ತೀವಿ. ಸೊ 45,000, 30,000 ಆ್ಯಂಡ್ 15,000 ಬರುತ್ತೆ. ಸೊ ಇಲ್ಲಿ ಏನಾಗಿದೆ ಅಂತ ಅಂದರೆ ಲಲಿತಾ ಏನಿದ್ದಾಳೆ ಅವಳು ಮಿನಿಮಮ್ ಗ್ಯಾರಂಟಿ ಪಾರ್ಟ್ನರ್, ಅವಳಿಗೆ ಎಷ್ಟು ಕೊಡ್ತೆ ಅಂತ ಹೇಳಿದರೆ 25,000 ಕೊಡ್ತೆ ಅಂತ ಹೇಳಿದರು. ಬಟ್ ಅವಳಿಗೆ ಶೇರ್ ಆಗಿರೋದು ಖಾಲಿ 15,000. ಅಂದರೆ ಡೆಫಿಷಿಯನ್ಸಿ ಅಮೌಂಟ್ 10,000 ಏನಿದೆ ಅದನ್ನ ಇಬ್ಬರು ಪಾರ್ಟ್ನರ್ ಈಕ್ವಲ್ ಆಗಿ ಏನು ಮಾಡ್ತಾರೆ, ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ 10,000ನ ಈಕ್ವಲ್ ಆಗಿ ಶೇರ್ ಮಾಡಿದ್ರೆ ಎಷ್ಟಾಗ್ತದೆ, 5,000 ಬರ್ತದೆ. ಅಂದರೆ ಸಂಧ್ಯಾ ಪ್ರಾಫಿಟ್ ಏನು 45,000 ಬಂದಿತ್ತು, ಅದರಲ್ಲಿ 5,000ನ ಲೆಸ್ ಮಾಡ್ಕೊಳ್ತಾರೆ, ದಟ್ ಈಸ್ 40,000 ಆಗುತ್ತೆ. ಆ್ಯಂಡ್ ನೀಲಾಳಿಗೆ ಎಷ್ಟು ಪ್ರಾಫಿಟ್ ಬಂದಿತ್ತು, 30,000, ಅದರಲ್ಲಿ 5,000ನ ಲೆಸ್ ಮಾಡ್ಕೊಳ್ತಾರೆ, ದಟ್ ಈಸ್ 25,000. ಸೊ ಈ ಥರ ಏನು ಮಾಡ್ತಾರೆ, ಇಲ್ಲಿ ಶೇರ್ ಮಾಡ್ತಾರೆ. ಸೊ ಮಿನಿಮಮ್ ಗ್ಯಾರಂಟಿ ಆಫ್ ಪ್ರಾಫಿಟ್ ಏನೋ ಕಾನ್ಸೆಪ್ಟ್ ಇದೆ ಅಲ್ಲ, ಇದರಲ್ಲಿ ಪ್ರಾಫಿಟ್ನ ಹೇಗೆ ಶೇರ್ ಮಾಡ್ತಾರೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಫೋರ್ತ್ ಪ್ರಾಬ್ಲಮ್. ಆರವ್ ಆ್ಯಂಡ್ ನೀರವ್ sharing profit and losses in the ratio of 2:1.
They admitted Saurav as a partner with 1/4 share in profit with a guarantee that his share of profit shall be at least 25,000. The net profit for the firm for the year ending March 31st 2016 was rupees 80,000. Prepare profit and loss appropriation account. ವೆಲ್, ಇಲ್ಲಿ ಇವಾಗ ಏನಾಗಿದೆ ಅಂತಂದರೆ ಪ್ರಾಬ್ಲಮಲ್ಲಿ ರೇಷಿಯೋ ಕ್ಯಾಲ್ಕುಲೇಷನ್ ನೀವು ಮಾಡ್ಕೊಳ್ಬೇಕಾಗತ್ತೆ. ಯಾಕಂತಂದರೆ ಶೇರ್ನ ಕಡಿಮೆ ಕೊಟ್ಟಿದ್ದಾರೆ. ಅಂದರೆ ಶೇರ್ ಇಷ್ಟೊತ್ತು ನಾವೇನು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ ಅದರಲ್ಲಿ 1/6 ಶೇರ್ ಅಂತಲೇ ಇತ್ತು. ಸೊ ಇಲ್ಲಿ 1/4 ಅಂತ ಇದೆ. ನಾವು ಅಗೇನ್ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಅಗೇನ್ ಮಿನಿಮಮ್ ಗ್ಯಾರಂಟಿ 25,000 ಆ್ಯಸ್ ಇಟ್ ಈಸ್ ಉಳ್ಕೊಂಡಿದೆ. ಮತ್ತು ಇಲ್ಲಿ ಪ್ರಾಫಿಟ್ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಪ್ರಾಫಿಟ್ ಎಷ್ಟಿದೆ ಅಂತ ನೋಡೋಣ. ಪ್ರಾಫಿಟ್ 80,000 ಇದೆ. ವೆಲ್, ಸೊ ಇಲ್ಲಿ ಮೇನ್ ಆಗಿ ಏನಂತ ಅಂದರೆ ಡೆಫಿಷಿಯನ್ಸಿ ಆದರೆ ಯಾರು ಅದನ್ನ ಪೇ ಮಾಡ್ತೆ ಅಂತ ಹೇಳಿದ್ದಾರೆ. ಸಿ ಅದೇ ಅಡ್ಮಿಟೆಡ್ ಸೌರವ್ ಆ್ಯಸ್ ಎ ಪಾರ್ಟ್ನರ್ ದ್ಯಾಟ್ ಪ್ರಾಫಿಟ್ ಶೆಲ್ ಬಿ 25,000 ಇಯರ್ ಎಂಡಿಂಗ್ ವಾಸ್ rupees 80,000 ದಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ವೆಲ್, ಸೊ ಇಲ್ಲಿ ಏನಂತ ಅಂದರೆ ಯಾರು ಅದನ್ನ ಶೇರ್ ಮಾಡ್ತಾರೆ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಸೊ ನಾನು ಫಸ್ಟ್ ಪ್ರಾಬ್ಲಮಲ್ಲಿ ಅಂದರೆ ಫಸ್ಟ್ ವಿಡಿಯೋದಲ್ಲಿ ಏನು ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡಿದ್ದೆ ಸೇಮ್ ಅದೇ ಥರ ಪ್ರಾಬ್ಲಮ್ ಇಲ್ಲಿದೆ. ಅಲ್ಲೂ ಕೂಡ ಯಾರು ಶೇರ್ ಮಾಡ್ತೆ ಅಂತ ಹೇಳಿರಲಿಲ್ಲ ಡೆಫಿಷಿಯನ್ಸಿ ಆದಾಗ. ಸೊ ಸೇಮ್ ಸಿಚುವೇಶನ್ ಇಲ್ಲೂ ಕೂಡ ಇಂಪ್ಲಿಮೆಂಟ್ ಆಗ್ತದೆ. ಸೊ ನಾನು ಇದನ್ನ ಮತ್ತೆ ಸಾಲ್ವ್ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಸೇಮ್ ಪ್ರಾಬ್ಲಮ್ ಸೇಮ್ ಕೇಸಸ್ ಇದೆ ಇಲ್ಲಿ. ಸೊ ನೀವು ಇದನ್ನು ಟ್ರೈ ಮಾಡಿ. ಆನ್ಸರ್ ನೋಡಿ, ಇಲ್ಲಿ ಸರಿಯಾಗಿ ಕೊಟ್ಟಿದ್ದಾರೆ. ಡೆಫಿಷಿಯನ್ಸಿ ಫ್ರಾಮ್ ಆರವ್ ದಟ್ ಈಸ್ 3,334 ಅಂತ ಇದೆ ಆ್ಯಂಡ್ ನೀರವ್ 6,666 ಅಂತ ಇದೆ. ಮೀನ್ಸ್ ಇಲ್ಲಿ ಡೆಸಿಮಲ್ ಬರುತ್ತೆ, ಹಾಗಾಗಿ ಅದನ್ನ ರೌಂಡ್ ಫಿಗರಿಗೆ ಅವರು ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಸೊ ನೀವು ಇದನ್ನ ಟ್ರೈ ಮಾಡಿ. ನಾನು ನೆಕ್ಸ್ಟ್ ಪ್ರಾಬ್ಲಮ್ನ ನೋಡ್ತೇನೆ. ನೆಕ್ಸ್ಟ್ ಕ್ವಶನ್, ಚರಣ್ ಆ್ಯಂಡ್ ಶರಣ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ದೇ ಅಡ್ಮಿಟೆಡ್ ಸಚಿನ್ ಇನ್ ಟು ದರ್ ಫರ್ಮ್ ಫಾರ್ 1/6 share in profits. Charan personally guaranteed that Sachin's share of profit after charging interest on capital at a 10% per annum would not be less than 15,000 in any year. The capital provided was as follows: Charan 1,25,000, Sharan 1 lakh and Sachin 75,000. The profit for the year ending March 31st 2016 amounted to rupees 75,000 before providing interest on capital. Show the profit and loss appropriation account if new profit sharing ratio is 3:2:1. ಓಕೆ, ಸೊ ಈ ಒಂದು ಪ್ರಾಬ್ಲಮಲ್ಲಿ ಏನಿದೆ, ನಿಮಗೆ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ಅವರು ಪ್ರೊವೈಡ್ ಮಾಡಿದ್ದಾರೆ ಪ್ರಾಬ್ಲಮಲ್ಲಿ. ಸೊ ಈಗ ನೀವು ಪ್ರೀವಿಯಸ್ ಪ್ರಾಬ್ಲಮಲ್ಲೆಲ್ಲ ಏನಿತ್ತು ಅಂತ ಅಂದರೆ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕೊಟ್ಟಿರ್ತಾ ಇರಲಿಲ್ಲ, ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಇದ್ರಿ. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರಿ? ದಟ್ ಈಸ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ ಈಕ್ವಲ್ ಟು ರಿಮೈನಿಂಗ್ ಶೇರ್ ಇಂಟು ಓಲ್ಡ್ ಪ್ರಪೋರ್ಷನ್ ಅಂತ ಹೇಳಿ ಮಾಡ್ತಾಯಿದ್ರಿ. ಸೊ ಆ ಥರ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಇದ್ರಿ. ಬಟ್ ಇಲ್ಲೇನಿದೆ ಅಂತ ಅಂದರೆ ರೇಷಿಯೋನ ಅವರೇ ಕೊಟ್ಟಿದ್ದಾರೆ, ಅಂದರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಅವರು ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. 3 ಜನ ಫಸ್ಟು ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ. ಚರಣ್ ಮತ್ತು ಶರಣ್ ಅಂತ ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ. ಅವರು ಪ್ರಾಫಿಟ್ ಶೇರಿಂಗ್ ರೇಷಿಯೋ 3:2 ಆಗಿರುತ್ತೆ. ಸೊ ಅವರು ಏನು ಮಾಡ್ತಾರೆ, ಸಚಿನ್ ಅನ್ನೋ ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೊಳ್ತಾರೆ. ಮತ್ತು ಅಡ್ಮಿಟ್ ಮಾಡ್ಕೊಳ್ಳುವಾಗ ಏನು ಹೇಳ್ತಿದ್ದಾರೆ, ಅವನಿಗೆ 1/6 ಪೋರ್ಷನ್ ಆಫ್ ಪ್ರಾಫಿಟ್ನ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ಏನಾದರೂ ಡೆಫಿಷಿಯನ್ಸಿ ಆದರೆ, ಅಮೌಂಟಲ್ಲಿ ಏನಾದರೂ ಡೆಫಿಷಿಯನ್ಸಿ ಆದರೆ ಅದನ್ನು ಚರಣ್ ಏನು ಹೇಳ್ತಾನೆ, ನಾನು ಪೇ ಮಾಡ್ತೆ ಅಂತ ಹೇಳ್ತಾನೆ. ಸೊ ಈಗ ನ್ಯೂ ಅಡ್ಮಿಷನ್ ಯಾರು ಸಚಿನ್ ಅನ್ನೋ ಪಾರ್ಟ್ನರ್ ಆಗಿದ್ದಾನಲ್ಲ, ಅವನಿಗೆ ಗ್ಯಾರಂಟಿ ಅಮೌಂಟನ್ನು ಎಷ್ಟು ಕೊಡ್ತಾ ಇದ್ದಾರೆ ಅವರು, 15,000 ಗ್ಯಾರಂಟಿ ಅಮೌಂಟನ್ನು ಕೊಡ್ತಾ ಇದ್ದಾರೆ. ಅಂದರೆ 15,000 ಮಿನಿಮಮ್ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಏನಾದರೂ ಶಾರ್ಟೇಜ್ ಆದರೆ ಅದನ್ನು ಶರಣ ತಾನು ಪೇ ಮಾಡ್ತೆ ಅಂತ ಹೇಳ್ತಾ ಇದ್ದಾನೆ. ಓಕೆ, ಸೊ ಇಲ್ಲಿ ಈ ಒಂದು ಪ್ರಾಬ್ಲಮಲ್ಲಿ ಏನು ಚೇಂಜ್ ಇದೆ ಅಂತ ಅಂದರೆ, ಇಲ್ಲಿ ನೀವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ವೆಲ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಿಮಗೆ ಗೊತ್ತೇ ಇದೆ. ಸೊ ಅವರು ಕ್ಯಾಪಿಟಲ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅಂದರೆ ಚರಣಂದು 1,25,000 ಇದೆ, ಆಮೇಲೆ ಶರಣಂದು 1 lakh ಕ್ಯಾಪಿಟಲ್ ಅಂತ ಇದೆ, ಆ್ಯಂಡ್ ಸಚಿನಂದು 75,000 ಕ್ಯಾಪಿಟಲ್ ಅಂತ ಇದೆ. ಸೊ 3 ಜನರ ಅವರು ಕ್ಯಾಪಿಟಲ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಪರ್ಸಂಟೇಜ್ ಕೂಡ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಒಂದು ಕ್ಯಾಪಿಟಲ್ ಮೇಲೆ ನೀವೇನು ಮಾಡಬೇಕು, 10% ಚಾರ್ಜ್ ಮಾಡ್ತಾ ಹೋಗ್ತೀರಿ. ಸೊ ಏನು ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರ್ತದೆ, ಸೊ ಅದನ್ನು ನೀವು 75,000 ಲೆಸ್ ಮಾಡ್ಕೊಳ್ತೀರಿ.
ಯಾಕೆ ಅಂತ ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನಿದು ಕಂಪನಿ ಪೇ ಮಾಡುವಂಥದ್ದು. ಸೊ ಕಂಪನಿಗೆ ಎಕ್ಸ್ಪೆನ್ಸಸ್, ಇದು ಫರ್ಮಿಗೆ ಎಕ್ಸ್ಪೆನ್ಸಸ್. ಸೊ ಹಾಗಾಗಿ ನೀವು ಅದನ್ನು ಡೆಬಿಟ್ ಸೈಡಲ್ಲಿ ಬರಿತೀರಿ ಆ್ಯಂಡ್ ಪ್ರಾಫಿಟಲ್ಲಿ ಅದನ್ನ ಲೆಸ್ ಮಾಡ್ಕೊಳ್ತೀರಿ. ಸೊ ಫೈನಲಿ ನೀವು ಇಲ್ಲಿ ಏನು ಮಾಡಬೇಕು, ಇವಾಗ ಪ್ರಾಫಿಟ್ ಎಷ್ಟು ಬಂದಿದೆ ಅಂತ ಫಸ್ಟು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಿ. ನೆಕ್ಸ್ಟ್ ಏನು ಮಾಡ್ತೀರಿ, ಆ ಪ್ರಾಫಿಟನ್ನು ನೀವು ಈ ರೇಷ್ಯೋದಲ್ಲಿ ಪಾರ್ಟ್ನರ್ಸಿಗೆ ಶೇರ್ ಮಾಡ್ತೀರಿ. ದಟ್ ಈಸ್ 3:2:1. ಇಲ್ಲಿ ನಿಮಗೆ ನೀವೇನು ಕ್ಯಾಲ್ಕುಲೇಟ್ ಮಾಡುವಂಥ ಕೆಲಸ ಇಲ್ಲ, ಇಲ್ಲಿ ಅವರೇ ಕೊಟ್ಟಿದ್ದಾರೆ. ಸೊ ಡೈರೆಕ್ಟಾಗಿ ಆ ಒಂದು ರೇಷ್ಯೋದಲ್ಲಿ ಪ್ರಾಫಿಟ್ನ ಶೇರ್ ಮಾಡ್ತೀರಿ. ಆ್ಯಂಡ್ ಶೇರ್ ಮಾಡಿದಾಗ ಎಲ್ಲ ಪಾರ್ಟ್ನರ್ಸಿಗೂ ಎಷ್ಟು ಪ್ರಾಫಿಟ್ ಶೇರ್ ಆಯಿತು ಅಂತ ನೋಡ್ತೀರಿ. ಸಚಿನ್ ಏನಿದ್ದಾನೆ ಇವನು ಅಡ್ಮಿಟೆಡ್ ಪಾರ್ಟ್ನರ್, ಹಾಗಾಗಿ ಇವನಿಗೆ ಮಿನಿಮಮ್ ಗ್ಯಾರಂಟಿ ಅಂತ 15,000 ಪ್ರಾಫಿಟ್ ಶೇರ್ ಆಗಲೇಬೇಕು. ಒಂದೊಮ್ಮೆ ಆಗಿಲ್ಲ ಅಂತ ಅಂದರೆ ಅದನ್ನು ಚರಣ್ ಪೇ ಮಾಡ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸೊ ಈಗ ಸೊಲ್ಯೂಷನ್ನ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಏನು ಮಾಡೋದು, ಡೈರೆಕ್ಟಾಗಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ಕೊಳ್ತೀವಿ. ದಟ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ಇಲ್ಲಿ ನಿಮಗೆ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ, ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ ಬೈ P&L ಅಕೌಂಟ್. ದಟ್ ಈಸ್ 75,000 ಅಂತ ಬರೀತೀರಿ. ಸೊ ನಾನಿಲ್ಲಿ ರಫಾಗಿ ತೋರಿಸ್ತಾ ಇದ್ದೇನೆ, ನೀಟಾಗಿರೋ ಅನಾಲಿಸಿಸ್ನ ಮುಂದೆ ತೋರಿಸ್ತೇನೆ. ನೆಕ್ಸ್ಟ್ ನೀವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಪ್ರೊವೈಡ್ ಮಾಡ್ತೀರಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಫಸ್ಟ್ ಪಾರ್ಟ್ನರ್ ಯಾರಿದ್ದ, ಚರಣ್ ಇದ್ದ. ಚರಣ್ನ ಕ್ಯಾಪಿಟಲ್ ಎಷ್ಟಿತ್ತು, ದಟ್ ಈಸ್ 1,25,000 ಇತ್ತು. ಸೊ 1,25,000 ಮೇಲೆ ನೀವು 10% ಕೊಡ್ತೀರಿ. ಅದು ಎಷ್ಟು ಬರ್ತದೆ, 12,500 ಬರ್ತದೆ. ಓಕೆ, ನೆಕ್ಸ್ಟ್ ಶರಣ್ ಅನ್ನೋ ಪಾರ್ಟ್ನರ್ ಇದ್ದ. ಸೊ ಅವನ ಕ್ಯಾಪಿಟಲ್ ಎಷ್ಟಿತ್ತು, 1,00,000 ಇತ್ತು. ಅಗೇನ್ 1,00,000 ಮೇಲೆ 10% ಕೊಡ್ತೀರಿ. ಸೊ ಅದು ಎಷ್ಟು ಬರ್ತದೆ, 10,000. ಆ್ಯಂಡ್ ಫೈನಲಿ ಲಾಸ್ಟಲ್ಲಿ ಇರುವಂಥ ಪಾರ್ಟ್ನರ್ ಅಂದರೆ ಸಚಿನ್ 75,000 ಕ್ಯಾಪಿಟಲ್ ಇತ್ತು ಅವನದು. ಅದ್ರ ಮೇಲೆ 10% ಕೊಡ್ತೀರಿ. ದಟ್ ಈಸ್ 7,500. ಸೊ ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಾಗ್ತದೆ ಆವಾಗ, 30,000 ಆಗುತ್ತೆ. ವೆಲ್, ಇವಾಗ ನೀವೇನು ಮಾಡ್ತಿದ್ರಿ, ಅಪ್ರಾಪ್ರಿಯೇಷನ್ ಅಕೌಂಟ್ನ ಪ್ರಿಪೇರ್ ಮಾಡುವಾಗ ಈ 75,000ಅಲ್ಲಿ 30,000 ಲೆಸ್ ಮಾಡ್ತಾಯಿದ್ರಿ. ಮೀನ್ಸ್ ಬ್ಯಾಲೆನ್ಸಿಂಗ್ ಮಾಡ್ತಾಯಿದ್ರಿ ನೀವು, ಹೌದಾ? ಅಂದರೆ ಎರಡು ಕಡೆ ಎಲ್ಲಿ ಜಾಸ್ತಿ ಇದೆ ಅದನ್ನು ನೀವು ಎರಡು ಕಡೆ ಅಮೌಂಟ್ ಬರಿತಾ ಇದ್ರಿ ಆ್ಯಂಡ್ ಲೆಸ್ ಮಾಡ್ತಾಯಿದ್ರಿ. ಸೊ ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಅಮೌಂಟ್ ಜಾಸ್ತಿ ಇದೆ 75,000. ಆ 75,000ಅಲ್ಲಿ 30,000 ಲೆಸ್ ಮಾಡ್ತಾಯಿದ್ರಿ. ಸೊ ಏನು ಬ್ಯಾಲೆನ್ಸ್ ಬರ್ತಿತ್ತು ಅದು ಪ್ರಾಫಿಟ್ ಅಂತ ಆಗ್ತಿತ್ತು, ನೀವು ಅದನ್ನು ಶೇರ್ ಮಾಡ್ತಾಯಿದ್ರಿ. 75,000 ಪ್ರಾಫಿಟ್ ಇದೆ. ಸೊ ಅದರಲ್ಲಿ ನಾವು 30,000 ಲೆಸ್ ಮಾಡ್ತೀವಿ, ಅಂದರೆ 45,000 ಉಳ್ಕೊಳ್ಳುತ್ತೆ. ಫೈನಲಿ ಪ್ರಾಫಿಟ್ ಎಷ್ಟು ಉಳ್ಕೊಳ್ಳುತ್ತೆ, 45,000. ಸೊ ಈ 45,000 ನಾವೀಗ ಪಾರ್ಟ್ನರ್ಸಿಗೆ ಶೇರ್ ಮಾಡ್ತೀವಿ. ಹೇಗೆ ಶೇರ್ ಮಾಡ್ತೀವಿ, 3:2:1 ರೇಷ್ಯೋದಲ್ಲಿ ಶೇರ್ ಮಾಡ್ತೀವಿ. ಅವರು ಅದನ್ನು ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ. ಸೊ ಎಷ್ಟೆಷ್ಟು ಪ್ರಾಫಿಟ್ ಬರ್ತದೆ ಅಂತ ನೋಡೋಣ. ಫಸ್ಟು ಚರಣ್ಣಿಗೆ 45,000 ಇಂಟು 3/6. 3/6 ಅಂತ ಹೆಂಗೆ ಬಂತು, 3 ಅವನ ರೇಷ್ಯೋ, 6 ಹೆಂಗೆ ಬರುತ್ತೆ, 3 + 2 + 1 ದಟ್ ಈಸ್ 6. ಸೊ ಎಷ್ಟು ಬರ್ತದೆ ಅದು ಅಮೌಂಟು, 22,500 ಅವನಿಗೆ ಪ್ರಾಫಿಟ್ಟು ಶೇರ್ ಆಗ್ತಾ ಇದೆ. ನೆಕ್ಸ್ಟ್ ಶರಣ್ ಅನ್ನೋ ಪಾರ್ಟ್ನರ್ನಿಗೆ ಎಷ್ಟು ಬರ್ತದೆ ನೋಡೋಣ. ದಟ್ ಈಸ್ ಸೇಮ್ 45,000 ಇಂಟು 2/6. 2/6 ಮಾಡಿದಾಗ 15,000 ಅವನಿಗೆ ಪ್ರಾಫಿಟ್ ಬರ್ತದೆ. ಲಾಸ್ಟಲ್ಲಿ ಇರೋದು ಸಚಿನ್, ಅಡ್ಮಿಟೆಡ್ ಪಾರ್ಟ್ನರ್, ಹೌದಾ? ಸೊ ಅಡ್ಮಿಟೆಡ್ ಪಾರ್ಟ್ನರಿಗೆ ಎಷ್ಟು ಬರ್ತದೆ ಅಂತ ನೋಡೋಣ. ದಟ್ ಬರ್ತದೆ 7,500. ವೆಲ್, ಸಚಿನ್ ಇವನು ಅಡ್ಮಿಟೆಡ್ ಪಾರ್ಟ್ನರ್, ಹೌದಾ? ಅವನಿಗೆ ಮಿನಿಮಮ್ ಗ್ಯಾರಂಟಿ ಕೊಟ್ಟಿರೋದೆಷ್ಟು, 15,000. ಬಟ್ ಅವನಿಗೆ ಇಲ್ಲಿ ಶೇರ್ ಆಗಿರೋದೆಷ್ಟು, 7,500. ಅಂದರೆ ಅಮೌಂಟ್ ಶಾರ್ಟೇಜ್ ಆಯಿತು. ಸೋದಾ ಎಷ್ಟು ಅಮೌಂಟ್ ಶಾರ್ಟೇಜ್ ಆಯಿತು ಹಾಗಾದರೆ, 7,500 ಅಮೌಂಟ್ ಅವನಿಗೆ ಶಾರ್ಟೇಜ್ ಆಗಿದೆ. ಅಂದರೆ 15,000 ಕೊಡಬೇಕು, 7,500 ಶೇರ್ ಆಗ್ತಾಯಿದೆ. ಹಾಗಾದರೆ ಆ ಶಾರ್ಟೇಜ್ ಆಗಿರೋ ಅಮೌಂಟನ್ನು ಯಾರು ಕೊಡ್ತಾರೆ, ಇವಾಗ ಚರಣ್ ಏನು ಮಾಡ್ತಾನೆ, ಪೇ ಮಾಡ್ತಾನೆ. ಯಾಕಂದರೆ ಅವನು ಹೇಳಿದ್ದ ಡೆಫಿಷಿಯನ್ಸಿ ಆದರೆ ನಾನು ಪೇ ಮಾಡ್ತೆ ಅಂತ ಹೇಳಿದ್ದ. ಹಾಗಾಗಿ ಸೊ ಅವನಿಗೆ ಏನು 22,500 ಇಲ್ಲಿ ಪ್ರಾಫಿಟ್ ಬಂದಿದೆ, ಈ ಒಂದು ಪ್ರಾಫಿಟಲ್ಲಿ ಈಗ 7,500 ಲೆಸ್ ಮಾಡ್ತೀವಿ, ಅವನ ಕೈಯಿಂದ ತೊಗೊಳ್ತೀವಿ. ಸೊ ಅದು ಹೇಗೆ ಅಂತ ನೋಡೋಣ. ಕ್ಯಾಲ್ಕುಲೇಷನ್ ಸಿ, ವರ್ಕಿಂಗ್ ನೋಟ್ ಮಾಡ್ಕೊಳ್ತೀರಿ. ವರ್ಕಿಂಗ್ ನೋಟ್ 1, ಕ್ಯಾಲ್ಕುಲೇಷನ್ ಆಫ್ ಶೇರ್ ಆಫ್ ಪ್ರಾಫಿಟ್. ಅಲ್ಲಿ ನಾನು ನೀಟಾಗಿ ತೋರಿಸ್ತಾ ಇದ್ದೇನೆ. 22,500, 15,000 and 7,500 ಶೇರ್ ಆಗ್ತಾ ಇದೆ. ಸೊ ಇವಾಗ ಏನು ಮಾಡಬೇಕು ನಾವು, ಚರಣ್ನ ಪ್ರಾಫಿಟನ್ನು ಎಷ್ಟು 22,500 ಬಂತು ಅದನ್ನ ಲೆಸ್ ಮಾಡ್ತೀವಿ. ಯಾಕೆ ಅಂತಂದರೆ ಸಿನ್ಸ್ ಸಚಿನ್ ಈಸ್ ಎ ಮಿನಿಮಮ್ ಗ್ಯಾರಂಟಿ ಪಾರ್ಟ್ನರ್ ಆಫ್ ₹15,000,
ಸೊ ಹಿಸ್ ಡೆಫಿಷಿಯನ್ಸಿ ಅಮೌಂಟ್ ₹7,500 ಈಸ್ ಬಾರ್ನ್ ಡೈರೆಕ್ಟ್ಲಿ ಬೈ ಚರಣ್. ಸೊ ಟೋಟಲ್ ಪ್ರಾಫಿಟ್ ಆಫ್ ಚರಣ್ ವಿಲ್ ಬಿ 15,000. ಹೇಗೆ ಬಂತು? 22,500 ಅವನ ಮೊದಲು ಪ್ರಾಫಿಟ್ ಶೇರ್ ಆಗಿದ್ದು, ಅದರಲ್ಲಿ 7,500ನ ಲೆಸ್ ಮಾಡ್ತಾ ಇದ್ದೀವಿ. ಸೊ ಕ್ಯಾಲ್ಕುಲೇಷನ್ನ ಮಾಡ್ತೀವಿ. ಅಂದರೆ ನಾವೇನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನ ಮಾಡಿದ್ದೀವಿ ಅದನ್ನು ಈಗ ನಾವು ಕಂಟಿನ್ಯೂ ಮಾಡ್ಬೋದು. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನಲ್ಲಿ ಏನಾಗುತ್ತೆ? ಸಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್. ಸೊ ನಾವು ಫಸ್ಟ್ ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಇಂಟ್ರೆಸ್ಟನ್ನು ಪ್ರಾಫಿಟನ್ನು ಬರ್ಕೊಳ್ತೀವಿ. ಅದಾದ ನಂತರ ಇಂಟ್ರೆಸ್ಟ್ ಇದೆ, ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ನ ಮಾಡ್ತೀವಿ. ಅದಾದ ನಂತರ ನೆಕ್ಸ್ಟ್ ಏನು ಮಾಡ್ತೀವಿ ನಾವು? ಟೋಟಲ್ ಮಾಡ್ತೀವಿ. ಸೊ ಟೋಟಲ್ 75,000 ಈಚ್. 75,000ಅಲ್ಲಿ 30,000 ಲೆಸ್ ಮಾಡ್ತೀವಿ, ದಟ್ ಈಸ್ 45,000 ಬರ್ತದೆ. ನಿಮಗೆ ಗೊತ್ತಿದೆ, ಅದು ಹೇಳಿದೆ ನಾನಿವಾಗ. ಆ 45,000ನ ಹೇಗೆ ಶೇರ್ ಮಾಡಿದ್ವಿ ಅನ್ನೋದನ್ನು ನಾವೆಲ್ಲಿ ಕ್ಯಾಲ್ಕುಲೇಷನ್ ಮಾಡಿರ್ತೀವಿ, ಅದನ್ನು ಇಲ್ಲಿ ನಾವು ನೀಟಾಗಿ ತೋರಿಸ್ತೀವಿ. ಹೇಗೆ? ಚರಣ್ಣಿಗೆ 22,500 ಬಂದಿತ್ತು, ಅವನಿಂದ 7,500ನ ಲೆಸ್ ಮಾಡ್ತೀವಿ. ಸೊ ಲೆಸ್ ಡೆಫಿಷಿಯನ್ಸಿ 7,500. ಸೊ ಅವನಿಗೆ ಫೈನಲಿ ಎಷ್ಟು ಉಳ್ಕೊಳ್ತದೆ? 15,000 ಉಳ್ಕೊಳ್ತದೆ. ಆ್ಯಂಡ್ ಶರಣ್ ಏನು, ಅವನು ಏನು ಹೇಳೇ ಇಲ್ಲ, ನಾನು ಪೇ ಮಾಡ್ತೆ ಅಂತಲೂ ಹೇಳಿಲ್ಲ. ಡೆಫಿಷಿಯನ್ಸಿ ಆದರೆ ನಾನು ಕೊಡ್ತೆ, ಅವನು ಏನೂ ಹೇಳಿಲ್ಲ. ಹಾಗಾಗಿ ಅವನಿಗೆ ಸ್ಟಾರ್ಟಿಂಗಲ್ಲಿ ಎಷ್ಟು ಅಮೌಂಟ್ ಶೇರ್ ಆಗಿತ್ತು ಅದು ಅಷ್ಟೇ ಉಳ್ಕೊಳ್ತದೆ. ಅಂದರೆ 15,000 ಆ್ಯಸ್ ಇಟ್ ಈಸ್ ಅವನಿಗೆ ಉಳ್ಕೊಳ್ತದೆ. ನೆಕ್ಸ್ಟ್ ಸಚಿನ್ ಏನೋ ಇವನು ಅಡ್ಮಿಟೆಡ್ ಪಾರ್ಟ್ನರ್, ಅವನಿಗೆ 7,500 ಶೇರ್ ಆಗಿತ್ತು. ಇದಕ್ಕೆ ಡೆಫಿಷಿಯನ್ಸಿ ಅಮೌಂಟ್ 7,500 ನಾವು ಚರಣ್ ಕೈಯಿಂದ ತೊಗೊಂಡಿದ್ದೀವಿ. ಹಾಗಾಗಿ ಅದನ್ನ ಆ್ಯಡ್ ಮಾಡಿ ಅವನಿಗೆ 15,000 ನಾವು ಪೇ ಮಾಡ್ತಾ ಇದ್ದೀವಿ. ಸೊ ಇದು ಒಂದು ಕೇಸ್. ನೆಕ್ಸ್ಟ್ ಕ್ವಶನ್, ದಟ್ ಈಸ್ 6th ಕ್ವಶನ್. ಸಂದೇಶ್ ಆ್ಯಂಡ್ ಕೈಲೇಶ್ ಶೇರ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1 from April 1st, 2015. They admit Basvesh into their firm, who is to be given a share of 1/10 of the profits with a guarantee of minimum of ₹50,000. Sandesh and Kailash continue to share profit as before, but agree to bear any deficiency on account of guarantee to Basvesh into the ratio of 2:2 respectively. The profits of the firm for the year ending March 31st, 2016 amounted to ₹2,40,000. Prepare profit and loss appropriation account. ಓಕೆ, ಈ ಪ್ರಾಬ್ಲಮಲ್ಲಿ ಏನಿದೆ ಅಂತ ನೋಡಿ. ಸೊ ಇಲ್ಲಿ 6 ಪ್ರಾಬ್ಲಮ್ ಇತ್ತು. ಮಿನಿಮಮ್ ಗ್ಯಾರಂಟಿ ಮೇಲೆ ಇಲ್ಲಿ ಎಕ್ಸಾಂಪಲ್ಸ್ಗೆ ಇರೋದೇ 6 ಪ್ರಾಬ್ಲಮ್ ಇದೆ. ನಿಮಗೆ 6 ಪ್ರಾಬ್ಲಮ್ಮು ಡಿಫ್ರೆಂಟ್ ಆಗಿತ್ತು. ಬಟ್ ಅಲ್ಲಿ ಒಂದು 4th ಪ್ರಾಬ್ಲಮ್ ಮಾತ್ರ ಸಿಮಿಲರ್ ಇತ್ತು ಫಸ್ಟ್ ಕೇಸಿಗೆ. ಸೊ ಅದು ಒಂದನ್ನು ನಾನು ಸಾಲ್ವ್ ಮಾಡಿಸ್ಲಿಲ್ಲ. ಈ ಒಂದು ಕೇಸಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ನೋಡಿ ನೀವು. ಇಲ್ಲಿ ಅಗೇನ್ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ, ದಟ್ ಈಸ್ ಸಂದೇಶ್ ಆ್ಯಂಡ್ ಕೈಲೇಶ್. ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ, ಅವರ ರೇಷಿಯೋ 2:1 ಅಂತ ಕೊಟ್ಟಿದ್ದಾರೆ. ಅಂದರೆ ಅದವರು ಓಲ್ಡ್ ರೇಷಿಯೋನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು, ಬಸವೇಶ್ ಅನ್ನೋ ಒಂದು ಪಾರ್ಟ್ನರ್ನ ಅವರು ಅಡ್ಮಿಟ್ ಮಾಡ್ಕೊಳ್ತಾ ಇದ್ದಾರೆ ಫರ್ಮಿಗೆ. ಅವನಿಗೆ ಎಷ್ಟು ಶೇರ್ ಕೊಡ್ತೆ ಅಂತ ಇದ್ದಾರೆ? 1/10 ಪ್ರಾಫಿಟಲ್ಲಿ 1/10 ಶೇರನ್ನು ಅವನಿಗೆ ಕೊಡ್ತೆ ಅಂತ ಹೇಳ್ತಾ ಇದ್ದಾರೆ. ವೆಲ್, ಸೊ ಇದು ನಿಮಗೆ ಯಾಕೆ ಬೇಕಾಗ್ತದೆ ಅಂತ ಅಂದರೆ, ನೀವು ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕಂಡುಹಿಡಲಿಕ್ಕೆ ನಿಮಗೆ ಈ ಒಂದು ಪೋರ್ಷನ್ ಏನಿದೆ ಅದು ಬೇಕಾಗತ್ತೆ. ನೆಕ್ಸ್ಟ್, ಅವನಿಗೆ ಎಷ್ಟು ಮಿನಿಮಮ್ ಗ್ಯಾರಂಟಿನ ಕೊಡ್ತಾ ಇದ್ದಾರೆ ಅವರು ಅಡ್ಮಿಟೆಡ್ ಪಾರ್ಟ್ನರಿಗೆ? 50,000 ಮಿನಿಮಮ್ ಗ್ಯಾರಂಟಿ ಅಂತ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಮತ್ತೇನು ಹೇಳ್ತಾ ಇದ್ದಾರೆ? ಏನಾದರೂ ಡೆಫಿಷಿಯನ್ಸಿ ಆದರೆ, ಅಂದರೆ 50,000 ಅವನಿಗೆ ಪೇ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ, ಡೆಫಿಷಿಯನ್ಸಿ ಆದರೆ ಅದನ್ನು ಯಾರು ಪೇ ಮಾಡ್ತೆ ಅಂತಿದ್ದಾರೆ? ಸೊ ಇಬ್ಬರು ಪಾರ್ಟ್ನರ್ ಸೇರಿ ಪೇ ಮಾಡ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಹೇಗೆ? 3:2 ರೇಷಿಯೋದಲ್ಲಿ ಅವರು ಪೇ ಮಾಡ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೇ ಥರ ಒಂದು ಸಿಚುವೇಶನ್, ಇದೇ ಥರ ಪ್ರಾಬ್ಲಮನ್ನು ನಾನು ಪ್ರೀವಿಯಸ್ ಒಂದು ಮೇಲ್ಗಡೆ ಸಾಲ್ವ್ ಮಾಡಿಸಿದ್ದೇನೆ. ಬಟ್ ಅಲ್ಲಿ ಏನಿತ್ತು ಅಂದರೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಇತ್ತು. ಬಟ್ ಇಲ್ಲಿ ರೇಷಿಯೋನ ಕೊಟ್ಬಿಟ್ಟಿದ್ದಾರೆ. ಡೆಫಿಷಿಯನ್ಸಿ ಆಗಿರೋ ಅಮೌಂಟನ್ನು 3:2 ರೇಷಿಯೋದಲ್ಲಿ ಅವರಿಬ್ಬರು ಪೇ ಮಾಡ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಪ್ರಾಫಿಟ್ನ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 2,40,000ನ ಕೊಟ್ಟಿದ್ದಾರೆ. ಸೊ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ಕ್ಯಾಲ್ಕುಲೇಷನಲ್ಲಿ ಫಸ್ಟು ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕಂಡುಹಿಡ್ಕೊಳ್ಬೇಕು. ಯಾಕಂತಂದರೆ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಅದನ್ನ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಏನಾಗಿತ್ತು? ರಿಮೇನಿಂಗ್ ಶೇರ್ ಇಂಟು ಓಲ್ಡ್ ಪ್ರಪೋರ್ಷನ್. ಸೊ ನಾನು ಶಾರ್ಟಾಗಿ ಬರಿತಾ ಇದ್ದೇನೆ. ವೆಲ್, ರಿಮೇನಿಂಗ್ ಶೇರನ್ನು ನಾವೀಗ ಕಂಡುಹಿಡಿಬೇಕು. ಅಲ್ಲಿ
ಎಂಟೈರ್ ಪ್ರಾಫಿಟಲ್ಲಿ 1/10 ಶೇರನ್ನು ನ್ಯೂ ಪಾರ್ಟ್ನರಿಗೆ ಕೊಡುತ್ತೆ ಅಂತ ಹೇಳಿದ್ದಾರೆ. ಹಾಗಾದರೆ ಉಳಿದಿರೋ ಶೇರ್ ಎಷ್ಟು, ದಟ್ ಈಸ್ ರಿಮೈನಿಂಗ್ ಶೇರ್ ಎಷ್ಟು ಅಂತ ಹೇಳಿ ನೋಡ್ತೀವಿ. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದರೆ ನಾವೇನು ಅಂದ್ಕೊಳ್ತೀವಿ, ಟೋಟಲ್ ಶೇರ್ 1 ಅಂತ ಅಂದ್ಕೊಳ್ತೀವಿ. ಟೋಟಲ್ ಶೇರಲ್ಲಿ 1/10 ಶೇರನ್ನು ನಾವು ಲೆಸ್ ಮಾಡ್ತೀವಿ. ಎಷ್ಟು ಬರ್ತದೆ, ಅದು 9/10 ಪೋರ್ಷನ್ ಬರುತ್ತೆ. ಸೊ ಹೇಗೆ ಈ ಒಂದು ಕ್ಯಾಲ್ಕುಲೇಷನ್ ಬಂತು. ಸೊ ಇಲ್ಲಿ ನಾವು LCM ತೆಗೆದು ಮಾಡ್ತೀವಿ. ಇಲ್ಲಿ ಏನೂ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ, ನಿಮಗೆ ಗೊತ್ತಿದೆ ಅದು. ಸೊ ಇಲ್ಲಿ 10 ಇದೆ ಅಂದರೆ ಇಲ್ಲೂ ಕೂಡ ನಾವು 10 ಮಾಡ್ಕೊಳ್ಬೇಕು, ಅಂದರೆ ಕಾಮನ್ ಮಾಡ್ಕೊಳ್ಬೇಕು ಕ್ಯಾನ್ಸಲ್ ಮಾಡಲಿಕ್ಕೆ. ಹಾಗಾಗಿ 1ಕ್ಕೆ ಎಷ್ಟರಿಂದ ಇಂಟು ಮಾಡಿದರೆ 10 ಆಗುತ್ತೆ ಅಂತ ಹೇಳಿ ನೋಡ್ತೀವಿ. ವೇಟ್, ಐ ವಿಲ್ ಚೇಂಜ್ ದ ಕಲರ್. ಓಕೆ, 1ಕ್ಕೆ ಎಷ್ಟರಿಂದ ಇಂಟು ಮಾಡಿದ್ರೆ 10 ಆಗುತ್ತೆ, 10ಇಂದ ಇಂಟು ಮಾಡಿದ್ರೆ 10 ಆಗುತ್ತೆ. ಸೊ ಕೆಳಗಡೆ ಯಾವ ಸಂಖ್ಯೆಯಿಂದ ಇಂಟು ಮಾಡ್ತೀವಿ, ಮೇಲೂ ಕೂಡ ನಾವು ಅದೇ ಸಂಖ್ಯೆಯಿಂದನೇ ಇಂಟು ಮಾಡ್ತೀವಿ. ಆ್ಯಂಡ್ ಇಲ್ಲಿ 10 ಇದೆ, ಅದನ್ನ ಆ್ಯಸ್ ಇಟ್ ಈಸ್ ನಾವು ಇಟ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಎಷ್ಟರಿಂದ ಇಂಟು ಮಾಡಬೇಕಾಗ್ತದೆ, 1ರಿಂದ 10ಕ್ಕೆ ಇಂಟು ಮಾಡಿದ್ರೆ 10 ಆ್ಯಸ್ ಇಟ್ ಈಸ್ ಉಳ್ಕೊಳ್ತದೆ. ಮೇಲ್ಗಡೆನೂ ಅದೇ ಸಂಖ್ಯೆಯಿಂದ ಇಂಟು ಮಾಡ್ತೀವಿ. 10 1s 10, 10 ಆ್ಯಸ್ ಇಟ್ ಈಸ್ ಉಳ್ಕೊಳ್ತದೆ, ಯಾಕಂದರೆ ಇಲ್ಲೂ 10 ಇದೆ, ಇಲ್ಲೂ 10 ಇದೆ, ಹೌದಾ. ನೆಕ್ಸ್ಟ್ ಮೈನಸ್ 1 1s 1, ದಟ್ ಈಸ್ 10ರಲ್ಲಿ 1 ಹೋದರೆ ಎಷ್ಟು ಬರ್ತದೆ, 9, 10 ಆ್ಯಸ್ ಇಟ್ ಈಸ್ ಉಳ್ಕೊಳ್ತದೆ. ಸೊ ಈ ಥರ ಕ್ಯಾಲ್ಕುಲೇಷನ್ನ ಮಾಡ್ತೀವಿ. ಸೊ ಇದ್ರ ಬಗ್ಗೆ ಇನ್ನೂ ಡೀಪಾಗಿ ನಾಲೆಜ್ ಬೇಕು, ಇನ್ನೂ ಅರ್ಥ ಆಗಿಲ್ಲ ಅಂತ ಅಂದರೆ ನೀವೇನು ಮಾಡಿರಿ ಅಂತ ಅಂದರೆ ಒಂದು ಫಸ್ಟ್ ವಿಡಿಯೋ, ಈ ಕ್ಯಾಲ್ಕುಲೇಷನ್ ಪಾರ್ಟಿಂದ ಫಸ್ಟ್ ವಿಡಿಯೋನ ನೀವು ನೋಡ್ಕೊಂಬಿಡಿ, ಅಲ್ಲಿ ನಾನು ಕ್ಲಿಯರಾಗಿ ಹೇಳಿದ್ದೇನೆ. ಸೊ ಅದನ್ನ ಎನಲೈಸ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿದ್ದು ಅರ್ಥ ಆಗುತ್ತೆ. ವೆಲ್, ರಿಮೈನಿಂಗ್ ಶೇರ್ ಎಷ್ಟಾಗಿದೆ ಇವಾಗ, ದಟ್ ಈಸ್ 9/10. ಸೊ ಈ ಫಸ್ಟ್ ಪಾರ್ಟ್ನರ್ ಯಾರಿದ್ದಾನೆ, ದಟ್ ಈಸ್ ಸಂದೇಶ್ ಅನ್ನೋ ಪಾರ್ಟ್ನರ್ನ ರಿಮೈನಿಂಗ್ ಶೇರ್ ಅವನಿಗೆ ಎಷ್ಟು ಪ್ರಪೋರ್ಷನ್ ಉಳ್ಕೊಂಡಿದೆ ಅಂತ ನೋಡೋಣ. ದಟ್ ಈಸ್ 9/10 ಎಂದು ರಿಮೈನಿಂಗ್ ಶೇರ್ ಇಂಟು ಪ್ರಪೋರ್ಷನ್ ಅಂತ ಅಂದರೆ ಅಲ್ಲಿ ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ, ದಟ್ ಈಸ್ 2:1 ಅಂತ ಕೊಟ್ಟಿದ್ದಾರೆ, ಹೌದಾ. ಸೊ ಅಲ್ಲಿ ಅವನ ಪ್ರಪೋರ್ಷನ್ನ ಕಂಡುಹಿಡಿಬೇಕಲ್ಲ, ದಟ್ ಈಸ್ 2 ಅವನ ಶೇರ್ ಡಿವೈಡೆಡ್ ಬೈ ಟೋಟಲ್ ತೊಗೊಳ್ತೀವಿ 3. 2 + 1 = 3. ಸೊ ಅವನ ಪ್ರಪೋರ್ಷನ್ ಅಥವಾ ಅವನ ಶೇರ್ ಎಷ್ಟು ಬರ್ತದೆ ಇಂಟು ಮಾಡ್ತೀವಿ ನಾವು, ಅಂದರೆ 9 2s 18, 10 3s 30. ಸೊ ಅವನ ಪ್ರಪೋರ್ಷನ್ ಎಷ್ಟು, 18/30. ಅದೇ ರೀತಿ ನಾವೇನು ಮಾಡ್ತೀವಿ, ನೆಕ್ಸ್ಟ್ ಪಾರ್ಟ್ನರ್ ಇನ್ನೊಬ್ಬ ಪಾರ್ಟ್ನರ್ ಇದ್ದಲ್ಲ, ದಟ್ ಈಸ್ ಕೈಲಾಶ್, ಅವನಿಗೂ ನೀವು ಕ್ಯಾಲ್ಕುಲೇಟ್ ಮಾಡ್ತೀವಿ. ದಟ್ ಈಸ್ 9/10 ಇಂಟು 1/3. ಸೊ ಎಷ್ಟು ಬರ್ತದೆ, 9 1s 9, 10 3s 30. ಸೊ ಇದು ಏನು ಅವರ ಪ್ರಪೋರ್ಷನ್ ಆರ್ ಶೇರ್ ಅಂತ ಹೇಳ್ಬೋದು. ಸೊ ಫಸ್ಟ್ ಪಾರ್ಟ್ನರ್ ದಟ್ ಈಸ್ ಸಂದೇಶನ್ ಶೇರ್ ಎಷ್ಟಿದೆ, 18/30. ಆ್ಯಂಡ್ ಕೈಲಾಶ್ನಿಗೆ ಎಷ್ಟು ಸಿಗ್ತಾ ಇದೆ, 9/30. ಆ್ಯಂಡ್ ನ್ಯೂ ಪಾರ್ಟ್ನರಿಗೆ 1/10. ಸೊ ನಮಗಿಲ್ಲಿ ಪ್ರಪೋರ್ಷನ್ ಸಿಕ್ಕಿದೆ, ಇದನ್ನು ನಾವು ರೇಷಿಯೋಗೆ ಕನ್ವರ್ಟ್ ಮಾಡ್ಕೊಳ್ತೀವಿ ಇವಾಗ. ಸೊ ಕನ್ವರ್ಟ್ ಮಾಡೋದು ಹೇಗೆ, ದಟ್ ಈಸ್ 18/30 = 9/30 ಫೈನಲಿ ದಟ್ ಈಸ್ 1/10. ವೆಲ್, ಇಲ್ಲಿ ನೋಡಿರಿ 30 ಇದೆ, ಇಲ್ಲೂ ಕೂಡ 30 ಮಾಡ್ಕೊಳ್ಬೇಕು, ಅಂದರೆ ಕಾಮನ್ ಮಾಡ್ಕೊಳ್ತೀವಿ, ಕ್ಯಾನ್ಸಲ್ ಮಾಡಬೇಕಾಗಿದೆ ಅದಕ್ಕೋಸ್ಕರ. ಸೊ ಹೇಗೆ ಕಾಮನ್ ಮಾಡ್ಕೊಳ್ಳೋದು ಅಂದರೆ 10ಕ್ಕೆ ಎಷ್ಟರಿಂದ ಇಂಟು ಮಾಡಿದ್ರೆ 30 ಬರ್ತದೆ. ಸೊ 3ರಿಂದ ಇಂಟು ಮಾಡಿದ್ರೆ 30 ಬರ್ತದೆ, ಹೌದಾ. ಸೊ ನಾವು ಯಾವ ಸಂಖ್ಯೆಯಿಂದ ಇಂಟು ಮಾಡ್ತೀವಿ ಅದೇ ಸಂಖ್ಯೆಯಿಂದ ನಾವು ಕೆಳಗಡೆಯಲ್ಲಿ ಇಂಟು ಮಾಡ್ತೀವಿ, ಮೇಲೂ ಅದೇ ಸಂಖ್ಯೆಯಿಂದ ನಾವು ಇಂಟು ಮಾಡ್ತೀವಿ. ಸೊ ಅದು ಎಷ್ಟು ಬರ್ತಾ ಇದೆ, ಇಲ್ಲೂ ನಾವು 3ಇಂದ ಇಂಟು ಮಾಡ್ತೀವಿ. ಸೊ ಇವಾಗ ಏನಾಗುತ್ತೆ ಅಂತ ನೋಡಿ, 30 ಕಾಮನ್ ಆಗಿದೆ. ಸೊ 30 ನಾವು ಕ್ಯಾನ್ಸಲ್ ಮಾಡ್ಕೊಳ್ತೀವಿ, ಏನು ಉಳಿತದೆ, 18:9:3 ಉಳ್ಕೊಳ್ತದೆ. ನಾವು ಇದನ್ನು ಇನ್ನೂ ಕೂಡ ಶಾರ್ಟ್ ಮಾಡ್ಬೋದು, ಹೇಗೆ, 3 1s 3, 6. ಸೊ ಫೈನಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಾಗುತ್ತೆ, ರೇಷಿಯೋ ದಟ್ ಈಸ್ 6:3:1. 6:3:1. ಸೊ ಇವಾಗ ನಮಗೆ ಪ್ರಾಫಿಟ್ನ ಹೇಗೆ ಶೇರ್ ಮಾಡಬೇಕು ಅಂತ ರೇಷಿಯೋ ಸಿಕ್ಕಿದೆ. ನಾವು ಇವಾಗ ಏನು ಮಾಡೋಣ, ಪ್ರಾಫಿಟ್ನ ಶೇರ್ ಮಾಡ್ಬೋದು. ಸೊ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಇಲ್ಲೇ ಪ್ರಿಪೇರ್ ಮಾಡಿ ತೋರಿಸ್ತೇನೆ ನಾನು. ಅಪ್ರಾಪ್ರಿಯೇಷನ್ ಅಕೌಂಟನ್ನು ಇಲ್ಲಿ ಪ್ರಿಪೇರ್ ಮಾಡ್ತೀವಿ. ಸೊ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಅಂದರೆ, ಸೊ ಎಷ್ಟು ಪ್ರಾಫಿಟ್ ಇತ್ತು, ಎಷ್ಟು ಕೊಟ್ಟಿದ್ವಿ ಅದನ್ನು ಬರಿತೀವಿ. ದಟ್ ಈಸ್ ಬೈ P&L ಅಕೌಂಟ್. ಸೊ ಎಷ್ಟಿತ್ತಲ್ಲಿ, 2,40,000 ಪ್ರಾಫಿಟ್ ಅಂತ ಇತ್ತು ಪ್ರಾಬ್ಲಮಲ್ಲಿ. ನೆಕ್ಸ್ಟ್ 2,40,000 ನಾವಿಲ್ಲಿ ಕ್ಲೋಸ್ ಮಾಡ್ತೀವಿ, ಮತ್ತು ಯಾವುದೇ ಒಂದು ಐಟಮ್ಸ್ ಇಲ್ಲಿ ಬರೋದಿಲ್ಲ. ದಟ್ ಈಸ್ ಟೋಟಲ್ ಆ್ಯಂಡ್ ಟೋಟಲ್. 2,40,000 ಆ್ಯಂಡ್ 2,40,000 ಇಲ್ಲಿ ಬರಿತೀವಿ ಆ್ಯಸ್ ಇಟ್ ಈಸ್.
ಸೊ ಇದೇ 2,40,000 ಏನು ಕ್ಯಾಪಿಟಲ್ ಅಕೌಂಟ್, ಅಂದರೆ ಪಾರ್ಟ್ನರ್ಸಿಗೆ ಇವಾಗ ನಾವು ಶೇರ್ ಮಾಡಬೇಕು. ಹೇಗೆ ಶೇರ್ ಮಾಡೋದು? 6:3:1 ರೇಷಿಯೋದಲ್ಲಿ ನಾವು ಶೇರ್ ಮಾಡ್ತೀವಿ. ಇರೋ ಪಾರ್ಟ್ನರ್ ಯಾರು? ಸಂದೇಶ್. ಅವನಿಗೆ ಎಷ್ಟು ಬರುತ್ತೆ ಪ್ರಾಫಿಟ್, ಎಷ್ಟು ಶೇರ್ ಆಗುತ್ತೆ ಅಂತ ಹೇಳಿ ನೋಡೋಣ. ಸೊ ದಟ್ ಈಸ್ 2,40,000 ಪ್ರಾಫಿಟ್ಟಲ್ಲಿ ಅವನ ರೇಷಿಯೋ 6 ಡಿವೈಡೆಡ್ ಬೈ ಹೇಗಿದೆ ಹೇಳ್ರಿ, 6:3:1ಗೆ ನಾವು ಏನು ಮಾಡ್ತಿದ್ವಿ, ಶೇರ್ ಮಾಡ್ತಾ ಇದ್ದೀವಿ. ಅವನ ರೇಷಿಯೋ 6 ಆಗುತ್ತೆ. ಸೊ ಟೋಟಲ್ ತೊಗೊಳ್ತೀವಿ 6 + 3 + 1. ಸೊ ಈ ಥರ ಟೋಟಲ್ ತೊಗೊಳ್ತೀವಿ. ಎಷ್ಟು ಬರ್ತದೆ? 10 ಬರ್ತದೆ. ಸೊ ಅವನಿಗೆ ಎಷ್ಟು ಸಿಗುತ್ತೆ ಇವಾಗ? = 1,44,000 ಅವನಿಗೆ ಪ್ರಾಫಿಟ್ ಏನಾಗ್ತಾ ಇದೆ, ಶೇರ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಪಾರ್ಟ್ನರ್ ಯಾರು? ಕೈಲೇಶ್. ಅವನಿಗೂ ನಾವು ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ತೀವಿ. 2,40,000ಅಲ್ಲಿ ಅವನ ರೇಷಿಯೋ ಎಷ್ಟಿತ್ತು? 3 ಇತ್ತು. ಸೊ ಟೋಟಲ್ 10. ಸೊ ಅವನಿಗೆ ಎಷ್ಟು ಪ್ರಾಫಿಟ್ ಶೇರ್ ಆಗ್ತಾ ಇದೆ? 75,000 ಪ್ರಾಫಿಟ್ ಶೇರ್ ಆಗ್ತಾ ಇದೆ. ಫೈನಲಿ ಇರುವಂಥ ಗ್ಯಾರಂಟಿಡ್ ಪಾರ್ಟ್ನರ್, ಸೊ ಅವನಿಗೆ ಎಷ್ಟು ಶೇರ್ ಆಗುತ್ತೆ ಅಂತ ನೋಡೋಣ. ಸೊ ಅವನ ಹೆಸರೇನಿತ್ತು? ದಟ್ ಈಸ್ ಬಸವೇಶ್. ಅವನಿಗೆ 2,40,000 ಇಂಟು 1 ಡಿವೈಡೆಡ್ ಬೈ 10. ಸೊ ಎಷ್ಟು ಪ್ರಾಫಿಟ್ ಶೇರ್ ಆಗುತ್ತೆ? 24,000. ಓಕೆ. ಸೊ ಇವನು ಅಡ್ಮಿಟೆಡ್ ಪಾರ್ಟ್ನರ್. ಇವನಿಗೆ ಪ್ರಾಫಿಟ್ನ ಎಷ್ಟು ಕೊಡುತ್ತೆ ಅಂತ ಹೇಳಿದರು? 50,000 ಕೊಡುತ್ತೆ ಅಂತ ಹೇಳಿದರು. ಬಟ್ ಅವನಿಗೆ ಇಲ್ಲಿ ಶೇರ್ ಆಗಿದ್ದು ಕೇವಲ 24,000. ಸೊ ಡೆಫಿಷಿಯನ್ಸಿ ಆಯಿತು. ಎಷ್ಟು ಡೆಫಿಷಿಯನ್ಸಿ ಆಯಿತು? 26,000 ಡೆಫಿಷಿಯನ್ಸಿ ಆಯಿತು. ಹೌದಾ? 50,000ದಲ್ಲಿ 24,000ನ ನೀವು ಲೆಸ್ ಮಾಡ್ತೀರಿ. ಎಷ್ಟು ಡೆಫಿಷಿಯನ್ಸಿ ಆಗ್ತದೆ? 26,000 ಡೆಫಿಷಿಯನ್ಸಿ ಆಗ್ತದೆ. ಸೊ ಇವಾಗ 26,000ನ ಯಾರು ಪೇ ಮಾಡ್ತಾರೆ? ಇಬ್ಬರು ಪಾರ್ಟ್ನರ್ಸ್ ಪೇ ಮಾಡ್ತಾರೆ. ಹೇಗೆ ಪೇ ಮಾಡ್ತಾರೆ? ಸೊ ಅಲ್ಲಿ ರೇಷಿಯೋವನ್ನು ಕೊಟ್ಟಿದ್ದಾರೆ. ಸೊ ಇದೇ ಇಲ್ಲಿ ಈ ಒಂದು ಸ್ಟೆಪ್ಪೇ ಇಲ್ಲಿ ಇಂಪಾರ್ಟೆಂಟ್. ಈ ಒಂದು ಕ್ವಶನಲ್ಲಿ ರೇಷಿಯೋನ ಕೊಟ್ಟಿದ್ದಾರೆ. ಏನು ರೇಷಿಯೋ ಕೊಟ್ಟಿದ್ದಾರೆ? 3:2 ಅಂತ ರೇಷಿಯೋ ಕೊಟ್ಟಿದ್ದಾರೆ. ಸೊ ಈ 26,000 ಏನು ಡೆಫಿಷಿಯನ್ಸಿ ಇದೆ ಅದನ್ನು ನಾವು ರೇಷಿಯೋದಲ್ಲಿ ಇವಾಗ ಶೇರ್ ಮಾಡ್ತೀವಿ. ಸೊ ಇಲ್ಲಿ ಎಷ್ಟೆಷ್ಟು ಪ್ರಾಫಿಟ್ ಬಂದಿತ್ತು ಅವರಿಗೆ? 1,40,000 ಸಂದೇಶ್ನಿಗೆ ಸಿಕ್ಕಿತ್ತು, ಕೈಲೇಶ್ನಿಗೆ 75,000 ಸಿಕ್ಕಿತ್ತು. ಬಟ್ ಇವಾಗ ನಾವೇನು ಮಾಡ್ತೀವಿ, ಇದರಿಂದ ಇವ್ರ ಕಡೆಯಿಂದ ನಾವು ಸ್ವಲ್ಪ ಅಮೌಂಟನ್ನು ತೊಗೊಳ್ತಾ ಇದ್ದೀವಿ. ಸೊ ಎಷ್ಟು ಅಮೌಂಟನ್ನು ತೊಗೊಳ್ಳೋದು ನೋಡೋಣ. ನಾನು ಒಂದ್ಸಲ ರಬ್ ಮಾಡ್ಕೊಳ್ತೇನೆ. ಓಕೆ. ಸೊ ಡೆಫಿಷಿಯನ್ಸಿ ಅಮೌಂಟ್ ಎಷ್ಟಿದೆ? 26,000. ಸೊ 26,000 ಡೆಫಿಷಿಯನ್ಸಿಯಲ್ಲಿ ಸಂದೇಶ್ ಎಷ್ಟು ಕೊಡ್ತಾನೆ? 26,000 ಇಂಟು 3 ಡಿವೈಡೆಡ್ ಬೈ 5. ಸೊ ಅಲ್ಲಿ 3:2 ಅಂತ ಇದೆ. ಸೊ 3 ಡಿವೈಡೆಡ್ ಬೈ 5 ಅಷ್ಟೇ ಅಮೌಂಟನ್ನು ಅವನು ಸಂದೇಶ್ ಕೊಡ್ತಾನೆ. ಅಂದರೆ 15,600 ರೂಪಾಯಿನ ಸಂದೇಶ್ ಕೊಡಬೇಕಾಗ್ತದೆ. ಇನ್ನು ಕೈಲೇಶ್ ಎಷ್ಟು ಕೊಡಬೇಕಾಗ್ತದೆ? ದಟ್ ಈಸ್ 26,000 ಇಂಟು 2 ಡಿವೈಡೆಡ್ ಬೈ 5 ದಟ್ ಈಸ್ 10,400. ಸೊ ಈ ಅಮೌಂಟನ್ನು ಲೆಸ್ ಮಾಡಿ ನಾವು ಯಾರಿಗೆ ಪೇ ಮಾಡ್ತೀವಿ? ಅಡ್ಮಿಟೆಡ್ ಪಾರ್ಟ್ನರಿಗೆ ಪೇಮೆಂಟ್ ಮಾಡ್ತೀವಿ. ಸೊ ಇದಿಷ್ಟು ಏನಿತ್ತು ಇಲ್ಲಿ ಮಿನಿಮಮ್ ಗ್ಯಾರಂಟಿ ಆಫ್ ಪ್ರಾಫಿಟ್ ಇದ್ದಾಗ ನಾವು ಯಾವ ಥರ ಸಾಲ್ವ್ ಮಾಡ್ತೀವಿ ಅಂತ ಹೇಳಿತ್ತು. ಬೇರೆ ಬೇರೆ ಕೇಸಸ್ಗಳಿದ್ವು. ಬ್ಯಾಂಕಿನ ಕ್ವಶನ್ಸ್ಗಳನ್ನು ತೊಗೊಂಡೆ, ಅಲ್ಲಿ ಬೇರೆ ಬೇರೆ ಕೇಸಸ್ಗಳನ್ನು ನಾವು ನೋಡಿದ್ವಿ. ಸೊ ಈ ಟಾಪಿಕಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ ಮಿನಿಮಮ್ ಗ್ಯಾರಂಟಿ ಅಂದರೆ ಏನು, ಮತ್ತು ಬೇರೆ ಬೇರೆ ಕೇಸಸ್ಗಳಲ್ಲಿ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಹೇಗೆ ಶೇರ್ ಮಾಡ್ತೀವಿ ಪ್ರಾಫಿಟನ್ನು ಅಂತ ನೋಡಿದ್ವಿ. ಸೊ ಇಲ್ಲಿ 6 ಎಕ್ಸಾಂಪಲ್ಸ್ ಇತ್ತು. 6 ಎಕ್ಸಾಂಪಲ್ಸಲ್ಲಿ ಮತ್ತು 4ನೇ ಒಂದು ಪ್ರಾಬ್ಲಮ್ ಸ್ವಲ್ಪ ರಿಪೀಟೇಟಿವ್ ಅಂತ ಇತ್ತು. ಸೊ ನಾನು ಅದನ್ನು ಒಂದನ್ನು ಸಾಲ್ವ್ ಮಾಡಿಲ್ಲ ಮತ್ತು ಉಳಿದಿದ್ದನ್ನೆಲ್ಲ ಸಾಲ್ವ್ ಮಾಡಿ ತೋರಿಸಿದೆ. ಸೊ ಇದು ಏನು ಅಪ್ರಾಪ್ರಿಯೇಷನ್ ಅಕೌಂಟ್ ಏನಿದೆ ಇದು ಲಾಸ್ಟ್ ಕಾನ್ಸೆಪ್ಟ್ ಆಗುತ್ತೆ. ಮತ್ತು ಪಾರ್ಟ್ನರ್ಶಿಪ್ ಫಂಡಮೆಂಟಲ್ ಏನು ಕಲಿತಾ ಇದ್ದೀರಿ, ಅಂದರೆ ಸೆಕೆಂಡ್ ಚಾಪ್ಟರ್ ಏನು ಕಲಿತಾ ಇದ್ದೀರಿ ಅಲ್ಲಿ ಇದು ನಿಮಗೆ ಲಾಸ್ಟ್ ಕಾನ್ಸೆಪ್ಟ್. ಇದಾದ ನಂತರ ನಿಮಗೆ ಆ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಬಟ್ ಇಲ್ಲಿ ಮತ್ತೊಂದು ಇಶ್ಯೂಸ್ನ ಡಿಸ್ಕಷನ್ ಮಾಡೋದಿದೆ. ಅದೇನು ಅಂತ ಅಂದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್. ಅಂದರೆ ಈ ಚಾಪ್ಟರಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ಗೆ ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಹೇಳಿ ನೋಡಬೇಕು. ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.